ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಇವತ್ತಿನ ರಾಜಕೀಯವಾಗಿ ಉಳ್ಕೊಂಡಿಲ್ಲ. ಯಾಕಂತ ಹೇಳಿದ್ರೆ ಬಳ್ಳಾರಿ ಬ್ಯಾನರ್ ಗಲಾಟೆ ನೋಡಿದ ಮೇಲಂತೂ ಈ ರಾಜಕೀಯ ಅಂತಾಗ ಸಹಜವಾಗಿ ಆರೋಪ ಪ್ರತ್ಯಾರೋಪ, ತತ್ವ ಸಿದ್ಧಾಂತಗಳ ವಿರುದ್ಧ ಮಾತಾಡೋದು ಇದು ತೀರಾ ಸಹಜವಾಗಿರುತ್ತೆ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ವೈಷಮ್ಯ, ನಾನಾ ನೀನಾ ಅಂತ ಹೇಳಿ ಪ್ರತಿಷ್ಠೆಗೆ ಬಿದ್ದುಬಿಟ್ಟಿದ್ದಾರೆ. ಇದೆಲ್ಲದರ ನಡುವೆ ವ್ಯಕ್ತಿಗಳ ಪ್ರಾಣ ಹೋದರೂ ಪರವಾಗಿಲ್ಲ, ಆದರೆ ನನ್ನ ರಾಜಕೀಯ ಜೀವನಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗಬಾರ್ದು, ತನ್ನ ಕುರ್ಚಿಗೇನು ಸಮಸ್ಯೆ ಆಗಬಾರ್ದು, ತನ್ನ ರಾಜಕೀಯ ಅಸ್ತಿತ್ವಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗಬಾರ್ದು ಅನ್ನುವಂಥ ವಾತಾವರಣ ಎಲ್ಲ ಕಡೆ ನಿರ್ಮಾಣ ಆಗಿಬಿಟ್ಟಿದೆ. ಇವತ್ತು ನೋಡಿ, ಆ ಬ್ಯಾನರ್ ಗಲಾಟೆಗೆ ಸಂಬಂಧಪಟ್ಟಂತೆ ರಾಜಶೇಖರ್ ಅನ್ನುವಂಥ ಕಾಂಗ್ರೆಸ್ ಕಾರ್ಯಕರ್ತನ ಪ್ರಾಣ ಹೋಗಿದೆ. ಪ್ರತಿಯೊಂದು ಕೂಡ ರಾಜಕೀಯಮಯವಾಗ್ತಿರುವಂಥ ಇಂಥ ಸಂದರ್ಭದಲ್ಲಿ BJPಯ ನಿಲುವೇನು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರತಿಭಟನೆ 17ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡೋದಕ್ಕೆ ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ. ಇದೆಲ್ಲದರ ಜೊತೆಗೆ ನೀವು ಗಮನಿಸಬೇಕಾದ ಮತ್ತೊಂದು ಅಂಶ ಅಂತ ಹೇಳಿದ್ರೆ ಪಾದಯಾತ್ರೆ. ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ವಿಚಾರಕ್ಕೆ ಬರೋದಾದರೆ ಅವತ್ತು ಅದೇ ಬಳ್ಳಾರಿಗೆ ಇದೇ ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪಾದಯಾತ್ರೆಯನ್ನು ಹೊರಟಿರುತ್ತಾರೆ. ತಮಗಾಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಅದೇ ಬಳ್ಳಾರಿಯ ನಾಯಕರು ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಪಾದಯಾತ್ರೆ ಮಾಡೋದಕ್ಕೆ ಮನಸ್ಸು ಮಾಡಿದ್ದಾರೆ. ಹೈಕಮಾಂಡಿಂದ ಒಂದ್ಸತಿ ಗ್ರೀನ್ ಸಿಗ್ನಲ್ ಸಿಕ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಪಾದಯಾತ್ರೆಯ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಇವತ್ತಿನ ಈ ಜಿ ಸಂವಾದದಲ್ಲಿ ಬಳ್ಳಾರಿ ಬ್ಯಾನರ್ ಗಲಾಟೆ ಇದನ್ನು ಹ್ಯಾಗೆ ತಗೋಬೇಕು, ಜನ ಇದನ್ನು ಹೆಂಗೆ ನೋಡಬೇಕು ಮತ್ತು ಇದರಲ್ಲಾಗ್ತಿರುವಂಥ ರಾಜಕೀಯವನ್ನು ಕೂಲಂಕುಷವಾಗಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವೇಶ್ರೀ. ಪ್ರತಿಭಟನೆಯ ಮೂಲಕ ಪಾಲಿಟಿಕ್ಸ್ ಆಗ್ತಾ ಇದೆ. ಹೌದು, 17ನೇ ತಾರೀಕು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ, ನಮಗೆ ಅನ್ಯಾಯ ಆಗ್ತಾ ಇದೆ, ಕರ್ನಾಟಕ ಕಾಂಗ್ರೆಸ್ನ ಆಡಳಿತ ಸರಿ ಇಲ್ಲ, ಬಳ್ಳಾರಿ ಒಂದು ರೀತಿ ರಿಪಬ್ಲಿಕ್ ಆಗಿಬಿಟ್ಟಿದೆ, ಇಲ್ಲಿ ನಾರಾ ಭರತ್ ರೆಡ್ಡಿ ಶಾಸಕರು ನಡ್ಕೊಳ್ಳುವಂತಹ ರೀತಿ ನೀತಿ ಸರಿಯಾಗಿದೆಯಾ, ದ್ವೇಷ ಭಾಷಣ ಅಂತ ಹೇಳಿ ನೀವೇ ವಿಚಾರವನ್ನು ಉಲ್ಲೇಖ ಮಾಡಿದ್ರಿ, ಆಗಿರುವಂಥ ದ್ವೇಷ ಭಾಷಣಕ್ಕೆ ಏನು ಕ್ರಮ ತಗೊಂಡ್ರಿ, ಹೀಗೆ ಹಲವಾರು ಪ್ರಶ್ನೆಗಳನ್ನು ಇಟ್ಟುಕೊಂಡು BJP ಈಗ ಪ್ರತಿಭಟನೆಯ ಮೂಲಕ ಜನರನ್ನು ತಲುಪುವಂಥ ಎಲ್ಲ ಕೆಲಸವನ್ನು ಮಾಡ್ತಾ ಇದೆ. BJP ಇಸ್ ವೆರಿ ಆ್ಯಕ್ಟಿವ್. ಎಲೆಕ್ಷನ್ಗೆ ಇನ್ನೊಂದು 2 ವರ್ಷ ಇದೆ, ಸೊ ಆ್ಯಕ್ಟಿವ್ ಆಗಲೇಬೇಕು. ಇನ್ನು ಬ್ಯಾನರ್ ಗಲಾಟೆಯನ್ನು ಖಂಡಿಸಿ ಸರ್ಕಾರದ ವಿರುದ್ಧ BJP ಸಾರಿರುವಂಥ ಸಮರ ಇದು. ಪಾದಯಾತ್ರೆ ಮಾಡೋದಕ್ಕೆ ಶ್ರೀರಾಮುಲು ಹಾಗೂ ರೆಡ್ಡಿ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಈ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿಯವರ ನಿಲುವು ನಿರ್ಧಾರ ಏನಿದೆ ಅಂದರೆ ಪಾದಯಾತ್ರೆ ಮಾಡಿದ್ರೆ ಸೂಕ್ತ ಅನ್ನುವಂತಹ ಒಂದು ಆಶಯ ಏನಿದೆ, ಅದಕ್ಕೆ BJPಯ ಇತರ ನಾಯಕರು ಸಹಮತವನ್ನು ವ್ಯಕ್ತಪಡಿಸ್ತಾರಾ ಅನ್ನೋದು ಇಂಪಾರ್ಟೆಂಟ್. ಸೊ ರಾಜ್ಯ ನಾಯಕರಿಂದ ಪಾದಯಾತ್ರೆಗೆ ಏನಾದರೂ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿಲ್ವಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಯಾಕಂದರೆ ಪಾದಯಾತ್ರೆ ನಡೆಸೋದಕ್ಕೆ BJP ನಾಯಕರು ನಿರಾಸಕ್ತಿಯನ್ನು ತೋರಿದ ಹಾಗೆ ಕಾಣ್ತಾ ಇದೆ. ವಿಜೇಂದ್ರ ಅಶೋಕ್ರಿಂದ ಪಾದಯಾತ್ರೆಗೆ ನಿರಾಸಕ್ತಿ, ಗಲಭೆ ಅಸ್ತ್ರದಿಂದ ಕಂಬ್ಯಾಕ್ಗೆ ಗಣಿದಣಿಗಳು ಪ್ಲಾನನ್ನು ಮಾಡಿಕೊಂಡ ಹಾಗೆ ಕಾಣ್ತಾ ಇದೆ. ಉಳಿದ ನಾಯಕರಿಗೆ ರೆಡ್ಡಿ ರಾಮುಲು ಮೇಲುಗೈ ಆತಂಕ. ಓಕೆ, ಇದು ನೋಡಿ ಆಂತರಿಕವಾಗಿರುವಂಥ ಸಮಸ್ಯೆ, ಇದು BJPಯ ಆಂತರಿಕ ಸಮಸ್ಯೆ. ನಾನಾ ನೀನಾ ಈ ಪಾದಯಾತ್ರೆಯ ಮೂಲಕ ಮತ್ತೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅಗ್ರಸ್ಥಾನಕ್ಕೆ BJPಯಲ್ಲಿ ಹೋಗ್ಬಿಟ್ರೆ ತಮ್ಮ ಅಸ್ತಿತ್ವಕ್ಕೆ ಸಮಸ್ಯೆ ಆಗ್ಬಿಡುತ್ತೋ ಅನ್ನುವಂಥ ಆತಂಕ ರಾಜ್ಯ BJPಯ ದೊಡ್ಡ ದೊಡ್ಡ ನಾಯಕರಿಗೆ ಇದ್ದಂಗೆ ಕಾಣ್ತಾ ಇದೆ. ಹಾಗಾಗಿ ಈ ಪಾದಯಾತ್ರೆ ಏನು ಬೇಡ ಅನ್ನುವಂತಹ ನಿಲುವಿಗೆ ಬಂದಂಗೆ ಕಾಣ್ತಾ ಇದೆ. ಆದರೆ ಪಾದಯಾತ್ರೆ ಬಗ್ಗೆ ತೀರ್ಮಾನ ಮಾಡಬೇಕಾಗಿರೋದು ಯಾರು ಅಂತ ನೋಡೋದಾದರೆ ಎಗೇನ್ ಅದು ಹೈಕಮಾಂಡ್. ಈಗೆಲ್ಲ ಹೈಕಮಾಂಡ್ ಪಕ್ಷ ಆಗಿರೋದ್ರಿಂದಾಗಿ ಈ ವಿಷಯವನ್ನು ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿರುವುದರಿಂದಾಗಿ ಹೈಕಮಾಂಡ್ ಗಮನಕ್ಕೆ ತಂದಿರ್ತಾರೆ. ಡೆಫಿನೆಟ್ಲಿ ಅಲ್ಲೊಂದು ಸೂಕ್ತ ನಿರ್ಧಾರಕ್ಕೆ ಬಂದು ಹುಕುಂ ಹೊರಡಿಸಿದ ನಂತರದ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಪಾದಯಾತ್ರೆ ಮಾಡಬೇಕಾ ಬೇಡವಾ ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ BJP ನಾಯಕರು ಕಾರ್ಯೋನ್ಮುಖರಾಗ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾದರೆ BJP ರಾಜ್ಯಾಧ್ಯಕ್ಷರಾಗಿರುವಂಥ BY ವಿಜಯೇಂದ್ರ ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ, ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ಬಳ್ಳಾರಿನಲ್ಲಿ ಜನವರಿ 17ನೇ ತಾರೀಕು ಬಹಳ ಬೃಹತ್ ಮಟ್ಟದ ಒಂದು ಹೋರಾಟವನ್ನು ಈಗಾಗಲೇ ನಾವು ಘೋಷಣೆ ಮಾಡಿದ್ದೇವೆ. ಅಲ್ಲಿ ಒಂದು ರೀತಿ ಆತಂಕದ ವಾತಾವರಣ ಇರುವಂಥದ್ದು ಸತ್ಯ, ಅದನ್ನು ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಶ್ರೀರಾಮುಲು ಅವರಾಗಲಿ ಜನಾರ್ದನ್ ರೆಡ್ಡಿ ಅವರಾಗಲಿ ನಮ್ಮ ಸ್ಥಳೀಯ ನಾಯಕರ ಅಪೇಕ್ಷೆ ಪಾದಯಾತ್ರೆ ಮಾಡಬೇಕು ಅಂತೇಳಿ
ಅವರ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ವರಿಷ್ಠರ ಗಮನಕ್ಕೂ ಕೂಡ ನಾನು ಈಗಾಗಲೇ ತಂದಿದ್ದೇನೆ. ಮುಂದಿನ ದಿನಗಳಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ. ಅದು ಮಾಡಬೇಕು ಅನ್ನೋ ಅಪೇಕ್ಷೆ ನಮ್ಮೆಲ್ಲರದ್ದು ಕೂಡ ಇದೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನ ಮಾಡ್ತೇವೆ. ಇಲ್ಲಪ್ಪ, ನಾವು ರಾಜ್ಯ ಮಟ್ಟದ ಹೋರಾಟ, ನಮ್ಮ ಎಲ್ಲ ಮಾಜಿ ಮುಖ್ಯಮಂತ್ರಿಗಳು, ರಾಜ್ಯದ ಹಿರಿಯ ನಾಯಕರುಗಳು ಎಲ್ಲರೂ ಕೂಡ ಹೋರಾಟದಲ್ಲಿ ಇರ್ತಾರೆ. ಬಳ್ಳಾರಿನಲ್ಲಿ ಜನವರಿ 17ನೇ ತಾರೀಕು ಬಹಳ ಬೃಹತ್ ಮಟ್ಟದ ಒಂದು ಹೋರಾಟವನ್ನು ಈಗಾಗಲೇ ನಾವು ಘೋಷಣೆ ಮಾಡಿದ್ದೇವೆ. ಅಲ್ಲಿ ಒಂದು ರೀತಿ ಆತಂಕದ ವಾತಾವರಣ ಇರುವಂಥದ್ದು ಸತ್ಯ, ಅದನ್ನು ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಶ್ರೀರಾಮುಲು ಅವರಾಗಲಿ, ಜನಾರ್ದನ್ ರೆಡ್ಡಿ ಅವರಾಗಲಿ, ನಮ್ಮ ಸ್ಥಳೀಯ ನಾಯಕರ ಅಪೇಕ್ಷೆ ಪಾದಯಾತ್ರೆ ಮಾಡಬೇಕು ಅಂತೇಳಿ ಅವರ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ವರಿಷ್ಠರ ಗಮನಕ್ಕೂ ಕೂಡ ನಾನು ಈಗಾಗಲೇ ತಂದಿದ್ದೇನೆ. ಮುಂದಿನ ದಿನಗಳಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ. ಅದು ಮಾಡಬೇಕು ಅನ್ನೋ ಅಪೇಕ್ಷೆ ನಮ್ಮೆಲ್ಲರದ್ದು ಕೂಡ ಇದೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನ ಮಾಡ್ತೇವೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಎಪಿ ವಕ್ತಾರರಾಗಿರುವಂತಹ ಶಶಿಧರ್ ಆರಾಧ್ಯ ಅವರಿದ್ದಾರೆ. ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರಿದ್ದಾರೆ. ನಮಸ್ಕಾರ. ಇನ್ನು ಬಿಜೆಪಿ ವಕ್ತಾರರಾಗಿರುವಂತಹ ದಿಲೀಪ್ ಅವರಿದ್ದಾರೆ. ನಮಸ್ಕಾರ. ಓಕೆ, ಶಶಿಧರ್ ಅವರೇ, ನಿಮ್ಮಿಂದನೇ ಆರಂಭ ಮಾಡಬೇಕಾಗಿದೆ. ಇವತ್ತು ರಾಜಕೀಯ ಅನ್ನೋದು ರಾಜಕೀಯವಾಗಿ ಉಳ್ಕೊಂಡಿಲ್ಲ, ವೈಷಮ್ಯಗಳಾಗಿ. ಮುಂಚೆಲ್ಲ ತತ್ವ ಸಿದ್ಧಾಂತಕ್ಕೆ ನಿಮ್ಮ ತತ್ವ ಹಾಗೆ, ನಮ್ಮ ಸಿದ್ಧಾಂತ ಹೇಗೆ ಅಂತ ಜಟಾಪಟಿ ನಡೀತಾ ಇತ್ತು. ಅದನ್ನು ಟಾಲರೇಬಲ್, ಅದನ್ನು ನಾವು ಸಹಿಸ್ಕೋಬೋದಾಗಿತ್ತು. ಯಾರ್ಯಾರಿಗೆ ಯಾವುದಾದ್ರು ಓಕೆ ಅದನ್ನು ವ್ಯಕ್ತಪಡಿಸ್ತಾ ಇದ್ರು ಅವ್ರವ್ರ ಅಭಿಪ್ರಾಯನ. ಈಗ ಹಂಗಲ್ಲ. ವ್ಯಕ್ತಿಗಳ ಅಥವಾ ಜನಸಾಮಾನ್ಯರ ಪ್ರಾಣ ಹೋದರೂ ತೊಂದರೆ ಇಲ್ಲ, ತನ್ನ ಕುರ್ಚಿ ಭದ್ರವಾಗಿರ್ಬೇಕು, ತನ್ನ ರಾಜಕೀಯ ಅಸ್ತಿತ್ವಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಈ ಮಟ್ಟಕ್ಕೆ ಹೋಗ್ತಾ ಇದೆಯಲ್ಲ ಕರ್ನಾಟಕದ ಈ ರಾಜಕೀಯ ವ್ಯವಸ್ಥೆ ಬಗ್ಗೆ ಹೇಳಿ. ಬಳ್ಳಾರಿ ಬ್ಯಾನರ್ ಗಲಾಟೆಯನ್ನು ಇಟ್ಟುಕೊಂಡೆ ನೋಡಿ, ಈ ಗಲಾಟೆ ಎರಡು ರೆಡ್ಡಿ ಗ್ಯಾಂಗ್ಗಳ ನಡುವಿನ ಗಲಾಟೆ. ಅದೇನೇ ಆದ್ರೂ ನೀವು ಈಗ ಉಲ್ಲೇಖ ಮಾಡಿದಾಗೆ ತತ್ವ ಸಿದ್ಧಾಂತಗಳ ಮೇಲೆ ರಾಜಕೀಯ ಮಾಡಿರ್ತಕ್ಕಂಥವ್ರು ಕಡಿಮೆ ಆಗ್ತಾ ಇದೆ. ನಮ್ಗೆ ಇನ್ನೊಂದು ಭಯ ಏನಾಗ್ತಾ ಇದೆ ಅಂದ್ರೆ ಆಫ್ಟರ್ ಸಿದ್ದರಾಮಯ್ಯ ಏನಾಗುತ್ತೋ ಅಂತ ಗೊತ್ತಿಲ್ಲ. ಯಾಕಂದ್ರೆ ಅವರೊಬ್ಬ ತತ್ವ ಸಿದ್ಧಾಂತ ಇಟ್ಕೊಂಡು ಹೋರಾಟ ಮಾಡಿದಂಥವ್ರು BS ಯಡಿಯೂರಪ್ಪನವರಾಗ್ಲಿ, ದೇವೇಗೌಡರಾಗ್ಲಿ, ತತ್ವ ಸಿದ್ಧಾಂತ ಮತ್ತು ಅವರ ಜಗಳ ಏನಿತ್ತು ಅಂದ್ರೆ ರಾಜಕೀಯವಾಗಿತ್ತು. ಈ ರೀತಿ ವೈಯಕ್ತಿಕವಾಗಿರ್ಲಿಲ್ಲ. ನಮ್ಮ ಸಿದ್ಧಾಂತ ಇದೆ, ನಮ್ಮ ಸಿದ್ಧಾಂತಕ್ಕೆ ನೀವು ವಿರೋಧ ಇದ್ದೀವಿ, ಈ ಪಕ್ಷ ನಮ್ಮ ಸಿದ್ಧಾಂತ ನೀವು ವಿರೋಧ ಇದ್ದೀವಿ. ಇವತ್ತು ಹಾಗಾಗ್ತಾ ಇಲ್ಲ. ಯಾವಾಗ ಎಲ್ಲ ಪಕ್ಷಗಳು ಬಿಸ್ನೆಸ್ ಮ್ಯಾನ್ಗಳಿಗೆ ಅಂದ್ರೆ ವ್ಯಾಪಾರಿಗಳಿಗೆ ನೀವು ಟಿಕೆಟ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ, ನಿನ್ನ ಬಳಿ ನೀವು ಟಿಕೆಟ್ ಕೇಳಿದಾಗ ಯಾರು ಶಾಂತವೀರ ಗೋಪಾಲ್ ಗೌಡ್ರು ಅಂತವ್ರು ಟಿಕೆಟ್ ಕೊಡ್ತಾ ಇದ್ರು. ನಮ್ಮ ಈಗಿನ ರಮೇಶ್ ಕುಮಾರ್ ಅಂತವರೇ ಆಗಿರಲಿ, ಅವ್ರನ್ನ ನಾವು ಒಪ್ಬೋದು, ಅವರು ಅಂಥವ್ರಿಗೆ ಟಿಕೆಟ್ ಕೊಡೋಂಥದ್ದು. ಆದರೆ ಈಗ ಕೊಡ್ತಾ ಇರತಕ್ಕಂಥದ್ದು ಎಂತ ಗಣಿಯನ್ನೇ ಲೂಟಿ ಮಾಡಿರ್ತಕ್ಕಂತಹ ಲೂಟಿಕೋರರಿಗೆ ಮತ್ತೆ ಬಿಸ್ನೆಸ್ ಮ್ಯಾನ್ಗಳಿಗೆ ಇವತ್ತು 8 ಜನ ಕಾಂಗ್ರೆಸ್ ಶಾಸಕರು ಬೇರೆ ಬೇರೆ ವ್ಯವಹಾರಗಳಲ್ಲಿ, ಈಗ ನೋಡಿದ ಕೆಸಿನೋ ವ್ಯವಹಾರಗಳು, ಕ್ಲಬ್ ವ್ಯವಹಾರಗಳು, ಇಂತಹ ವ್ಯವಹಾರಸ್ಥರಿಗೆ ನೀವು ಟಿಕೆಟ್ಗಳನ್ನು ಕೊಟ್ಕೊಂಡು ಹೋದ್ರೆ ಎಲ್ಲಿ ಮೌಲ್ಯಗಳು ಉಳಿಯುತ್ತೆ? ಆ ಮೌಲ್ಯಗಳು ಉಳಿಬೇಕಾದ್ರೆ ಮೌಲ್ಯವರ್ಧಿತ ವ್ಯಕ್ತಿಗೆ ಕೊಡಬೇಕು. ನೀವು ವ್ಯಾಪಾರಿಗಳಲ್ಲ. ಇವತ್ತೇನಾಗಿದೆ, ಪ್ರತಿಯೊಂದು ಕ್ಷೇತ್ರನೂ 25 ಇಂದ 30 ಕೋಟಿ ಇಲ್ಲದೆ ಇದ್ರೆ ಹಳ್ಳಿ ಗಾಡಿಗಳಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ನೀವು ಬೆಂಗಳೂರಿನಂತ ಮಹಾನಗರದಲ್ಲಿ 50 ರಿಂದ 100 ಕೋಟಿ ಇದ್ರೆ ಇಲ್ಲ ಅಂದ್ರೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಇವರೇ ಅನ್ಕೊಂಡ್ಬಿಟ್ಟಿದ್ದಾರೆ. ಪೈಪೋಟಿಗೆ ಬಿದ್ದಿದ್ದಾರೆ, ನಾನು ಗೆಲ್ಬೇಕು ನೀನ್ ಗೆಲ್ಬೇಕು ಅಂತ. ಈಗ ಜನನೂ ಸಹ ಅದಕ್ಕೆ ಸಮನಾಗಿ ವ್ಯತಿರಿಕ್ತವಾಗಿ ತೋರ್ಪಡಿಸ್ತಾ ಇಲ್ಲ. ಯಾವಾಗ ಸಂತೋಷ್ ಹೆಗ್ಡೆ ಅವರು ಯಾವಾಗ ಹೇಳ್ತಾರೆ, ಸಮಾಜ ಎಲ್ಲಿಯವರೆಗೂ ತಪ್ಪಿತಸ್ಥರನ್ನು ಸಮಾಜನೇ ದೂರ ಇಡೋದಿಲ್ಲ, ಅಲ್ಲಿವರೆಗೂ ಇಂತಹ ವ್ಯಕ್ತಿಗಳ ನಾಗಾಲೋಟನ್ನು ನಾನು ನೋಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇದೊಂದು ಪ್ರಕ್ರಿಯೆ ಆಗಿದೆ. ಈ ಪ್ರಕ್ರಿಯೆಗೆ ಕರ್ನಾಟಕದ ಜನತೆ ಏನು ಮಾಡುವ ತಳಮಳಗೊಂಡಿದೆ. ಯಾಕೆಂದರೆ ಬಳ್ಳಾರಿ ಒಂದು ಕರ್ನಾಟಕದ ಗಡಿಭಾಗ ಇದೆ, ಅನಂತಪುರ ಮತ್ತು ಕರ್ನೂಲ್ ಅಂತಹ ಒಂದು ಗಡಿಭಾಗ ಇರೋದ್ರಿಂದ ಆ ಒಂದು ರೀತಿಯಾದ ರೆಡ್ಡಿಗಳ ಒಂದು ಫ್ಯಾಷನಿಸಮ್ ಅಂತ ಹೇಳ್ತೀವಿ, ಆ ಫ್ಯಾಕ್ಷನಿಸಮ್ಗೆ ಒಕ್ಕೊಂಡಿದ್ದಾರೇನೋ. ಆದರೆ ಕರ್ನಾಟಕ ಶಾಂತಿಯ ತೋಟ ಅಂತ ಅವ್ರಿಗೆ ಅರಿವು ಮಾಡಿಸ್ಬೇಕಾಗಿದೆ. ಅರಿವು ಮಾಡಿಸ್ಬೇಕು ಅಂದರೆ MP ಪ್ರಕಾಶ್ ಅಂತವ್ರಿಗೆ ಮೊದಲೇನು ಕೊಡ್ತಾ ಇದ್ರಲ್ಲ ಟಿಕೆಟ್, ಅಂಥವ್ರಿಗೆ ಕೊಡಬೇಕು. ಅಲ್ಲಂ ವೀರಭದ್ರಪ್ಪ ಅಂತ ಏನಿದ್ರಲ್ಲ ಅಂಥವ್ರಿಗೆ ಟಿಕೆಟ್ ಕೊಟ್ಟು ಇಲ್ಲ, ಯಾರಿಲ್ಲ, ನೀವು ಗುರುತಿಸೋದಾಗ ಇದ್ದಾರೆ, ಯಾರು ಸಾಕಷ್ಟು ಜನ ಇದ್ದಾರೆ. ನೀವು ವ್ಯಾಪಾರಸ್ಥರನ್ನು ಬಿಡಿ, ನೀವು ಒಳ್ಳೆ ಸಿದ್ಧಾಂತ ಇರತಕ್ಕಂಥ ವ್ಯಕ್ತಿಗಳನ್ನು ಕೊಡಿ, ಹೋರಾಟ ಮನಸ್ಥಿತಿ ವ್ಯಕ್ತಿಗಳನ್ನು ಕೊಡಿ, ಅಭಿವೃದ್ಧಿಯತ್ತ ಯೋಚನೆ ಮಾಡುವಂಥ ವ್ಯಕ್ತಿಗಳು, ಒಳ್ಳೆಯ ಡಾಕ್ಟರ್ಸ್ ಕೊಡಿ, ಇಂಜಿನಿಯರ್ಸ್ ಕೊಡಿ. ಒಳ್ಳೆಯ ಸಮಾಜದಲ್ಲಿ ನೀವು 5 ರೂಪಾಯಿ ಡಾಕ್ಟರ್ ನಮ್ಮ ಮಂಡ್ಯದಲ್ಲಿ ಸೋಲ್ಸಿದ್ರಿ. ಹೇಗೋ ಮಂಜುನಾಥ್ ಅವರು ಗೆದ್ಬಿಟ್ರು, ಯಾಕಂದ್ರೆ ದೇವೇಗೌಡರು ಅಳಿಯ ಆಗಿದ್ರು, ಅವರೊಬ್ರು ಗೆದ್ರು. ಅದು ಒಳ್ಳೆ ಇದು, ಮಂಜುನಾಥ್ ಡಾಕ್ಟರ್ ಅಂತವ್ರು ಗೆದ್ದಿದ್ದಾರೆ. ಆದರೆ ಅಂತ ಮಂಜುನಾಥ್ ಡಾಕ್ಟರ್ ಅಂತವ್ರನ್ನ ನೀವು ಗೆಲ್ಲಿಸುವಂಥ ಪ್ರಯತ್ನ ಮಾಡ್ಬೇಕು. ಅಂಥವ್ರಿಗೆ ಟಿಕೆಟ್ ಕೊಡುವಂಥ ಪ್ರಯತ್ನಗಳು ಎಲ್ಲ ಪಕ್ಷಗಳು ಸೇರಿ ಮಾಡಬೇಕು. ಆ ವ್ಯವಸ್ಥೆಯನ್ನು ನಾವು ಆಮ್ ಆದ್ಮಿ ಪಾರ್ಟಿ ರೂಢಿಸ್ಕೊಂಡಿದ್ದೀವಿ. ಇವತ್ತು ನಾವು ಒಬ್ಬ ಆಟೋ ಡ್ರೈವರ್ಗೆ ಟಿಕೆಟನ್ನು ಕೊಟ್ಟು ಗೆಲ್ಲಿಸ್ತಾ ಇದ್ದೀವಿ ದೆಹಲಿ ಮತ್ತು ಪಂಜಾಬ್ನಲ್ಲಿ. ಚಿನ್ನಿ ಅವ್ರಿಗೆ ಒಬ್ಬ ಮೊಬೈಲ್ ಮೆಕ್ಯಾನಿಕ್
ಪಂಜಾಬ್ನ CM ಇರ್ತಕ್ಕಂಥ ಕಾಂಗ್ರೆಸ್ನ CM ಸೋಲಿಸಿದ್ದು ಒಬ್ಬ ಮೊಬೈಲ್ ಮೆಕ್ಯಾನಿಕ್. ಅಂದ್ರೆ ಅಂತಹ ವ್ಯಕ್ತಿಗಳು ಮುಂದೆ ಬಂದ್ರೆ ರಾಜಕೀಯಕ್ಕೆ ಬಂದ್ರೆ ಒಂದು ವ್ಯವಸ್ಥೆ ಬದಲಾವಣೆಯನ್ನು ಕಾಣಬಹುದು. ವ್ಯಾಪಾರಸ್ಥರು ಇನ್ಮೇಲೆ ಬೇಡ, ವ್ಯಾಪಾರಸ್ಥನ ಜನ ಬಾಯ್ಕಾಟ್ ಮಾಡಬೇಕು, ಆ ನಿಟ್ಟಿನಲ್ಲಿ ಹೋಗ್ಬೇಕು. ಹಣ ಹೆಂಡ ಯಾರು ಹಂಚೋದಿಲ್ಲೋ ಆ ಮೂರು ಪಕ್ಷಗಳು, ಎಲ್ಲ ಪಕ್ಷಗಳು, ನಾವೆಲ್ಲ ಪಕ್ಷಗಳು ಸೇರಿ ಒಂದು ಸಿದ್ಧಾಂತಕ್ಕೆ ಬದ್ಧ ಇರತಕ್ಕಂಥ ವ್ಯಕ್ತಿಯನ್ನು ಮಾಡಿ, ವ್ಯಾಪಾರ ನಮ್ಮ ಹಿಂದೆ ನಡೀತಾ ಇರುತ್ತೆ. ಹಳೆ ಕಾಲ ಇತ್ತು, ವ್ಯಾಪಾರಸ್ಥರು ಹಿಂದೆ ಇರ್ತಾ ಇದ್ರು, MLAಗಳು ಹಿಂದೆ ಇರ್ತಾ ಇದ್ರು, ಇವರು ರಾಜಕೀಯದವರು ಮುಂದೆ ಇರ್ತಾ ಇದ್ರು. ಆದ್ರೆ ಇವತ್ತೇನಾಗಿದೆ, ವ್ಯಾಪಾರಸ್ಥರು ಮುಂದೆ ಇದ್ದಾರೆ. DK ಶಿವಕುಮಾರ್ ಒಬ್ರು ಹೇಳ್ತಾ ಇದ್ರು, ಸಾಕಷ್ಟು ಬಾರಿ ಉಲ್ಲೇಖ ಮಾಡಿ, DK ಶಿವಕುಮಾರ್ ಅವರ ತಂದೆಯವರು ಅವ್ರಿಗೆ MLAಗಳು ಬಂದ್ರೆ ಅವ್ರ ಮನೆಗೆ ಅವ್ರ ತಂದೆಯವರು ಕಾಲ್ ಮುಗಿರಿ ಅಂತ ಹೇಳ್ತಾ ಇದ್ರಂತೆ. ಅವರೇ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಇವತ್ತು MLAಗಳಂದ್ರೆ ಕಳ್ಳ ಅಂತ ಹೇಳ್ತಾರೆ, ನನ್ನನ್ನು ಕಳ್ಳ ಅಂತಾರೆ ಅಂತ ಅವರು ವಿಧಾನಸೌಧದಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಈ ರೀತಿ ಆಗ್ತಾ ಇದೆ? ನೀವು ಹಣಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇದ್ದೀರಾ, ಕುರ್ಚಿ ಕಾದಾಟಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇದ್ದೀರಾ. ನೀವು ಮೊದಲು ಚಂಗಲ್ರಾಯ ರೆಡ್ಡಿಯಿಂದ ಹಿಡಿದು ನಿಜಲಿಂಗಪ್ಪ ಅವರು, ವೀರೇಂದ್ರ ಪಾಟೀಲ್ ಅವರೆಗೂ ಒಂದು ರೀತಿಯಾದಂಥ ರಾಜಕಾರಣ ಇತ್ತು. ಅಲ್ಲಿಂದ ಬಂದ ನಂತರ ಇದೊಂದು ವ್ಯಾಪಾರೀಕರಣಕ್ಕೆ ನಾವೆಲ್ಲರೂ ಒಗ್ಗೂಡ್ಕೊಂಡಿದ್ದೀವಿ. ಜನರು ಸಹ ಹಣ ಇಲ್ಲದೆ ಮತದಾನವನ್ನ ಮಾಡಬೇಕು. ಹಣ ಕೊಡೋದಕ್ಕೆ ಬಂದ್ರೂ ಅದನ್ನು ಬೇಡ, ನಾವು ಇರೋದು ನಮ್ಮ ದೇಶಕ್ಕೋಸ್ಕರ, ನಾವಿರೋದು ನಮ್ಮ ರಾಜ್ಯಕ್ಕೋಸ್ಕರ. ನಮ್ಮ ರಾಜ್ಯವನ್ನು ನೀವು ಉದ್ಧಾರ ಮಾಡೋದಿದ್ರೆ ನಿಮ್ಗೆ ಓಟ್ ಹಾಕ್ತೀವಿ, ನೀವು ಹಣ ತಗೊಂಡು ಬರಬೇಡಿ. ಆ ರೀತಿಯ ನಿಟ್ಟಿನಲ್ಲಿ ಜನರು ಸಹ ಪ್ರತಿಕ್ರಿಯಿಸಿದ್ರೆ ಒಂದು ವ್ಯವಸ್ಥೆ ಬದಲಾವಣೆ ಆಗುತ್ತೆ. ಖಂಡಿತ ನೀವು ಹೇಳಿದ ಹೌದು. ಬಟ್ ಪ್ರವಾಹದ ವಿರುದ್ಧ ಭಯಂಕರ ಈಜಬೇಕಿದು. ನೋಡೋಣ ಮುಂದಿನ ದಿನಗಳಲ್ಲಿ. ದರ್ಶನ್ ಅವರೇ, ಪಾದಯಾತ್ರೆ ನಿಮಗೇನು ಹೊಸದಲ್ಲ, ಆದರೆ ಇದೇ ಪಾದಯಾತ್ರೆ ಅನ್ನುವಂಥ ಅಸ್ತ್ರವನ್ನು ನಿಮ್ಮ ಮೇಲೆ ಪ್ರಯೋಗ ಮಾಡೋದಕ್ಕೆ BJP ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಏನು ಹೇಳ್ತೀರಿ? ಅವ್ರು ಏನು ಮಾಡ್ತಾರೆ ಅನ್ನುವಂಥ ಐಡಿಯಾ ಅವ್ರಿಗೆ ಇಲ್ಲ. ಐದರ್ ನಾವು ಪಾದಯಾತ್ರೆ ಮಾಡ್ತೀವೋ ಅಥವಾ ಎಂಥದ್ದು ಪ್ರತಿಭಟನಾ ಚಳುವಳಿ ಮಾಡ್ತೀವೋ, ಒಂದಕ್ಕೂ ಸ್ಟಿಕಾನ್ ಆಗಿ ಈಗ ರೆಡ್ಡಿಯವರ ಉದ್ದೇಶ ರಾಮುಲವ್ರಿಗಿಲ್ಲ, ರಾಮುಲರ ಉದ್ದೇಶ ರೆಡ್ಡಿಗಾಗಲ್ಲ, ಅವರಿಬ್ಬರ ಉದ್ದೇಶಗಳು ಅವರ ರಾಜ್ಯ ನಾಯಕರುಗಳಿಗೆ ಆಗ್ತಾ ಇಲ್ಲ. ಬಂದ್ರಪ್ಪ ಪಾದಯಾತ್ರೆ, ವೆಲ್ಕಮ್, ಸ್ವಾಗತಿಸ್ತೀವಿ. ಅವರು ಬರಬೇಕಾದ್ರೆ ನಾವು ಪಾದಯಾತ್ರೆ ಬಳ್ಳಾರಿಗೆ ಹೋಗಿದ್ವಲ್ಲ, ನಮ್ಮ ಉದ್ದೇಶ ಯಾವುದೇ ಪಾದಯಾತ್ರೆ ಆಗಲಿ, ಇವತ್ತು ದಂಡಿ ಸತ್ಯಾಗ್ರಹ ಆಗಲಿ ಅಥವಾ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗಿರಲಿ ಅಥವಾ ಭಾರತ್ ಜೋಡೋ ಪಾದಯಾತ್ರೆ ಆಗಿರಲಿ, ಸ್ವಾತಂತ್ರ್ಯ ನಡಿಗೆ ಆಗಿರಲಿ, ಮೇಕೆದಾಟು ಪಾದಯಾತ್ರೆ ಆಗಿರಲಿ, ಎಲ್ಲವೂ ಐತಿಹಾಸಿಕವಾಗಿ ಈ ಕರ್ನಾಟಕ ಮತ್ತು ಭಾರತ ದೇಶದ ಇತಿಹಾಸದಲ್ಲಿ ಉಳಿದಿದೆ. ಇವತ್ತು ಅವರು ಬಳ್ಳಾರಿಯಿಂದ ಪಾದಯಾತ್ರೆ ಹೊರಟ್ರೆ ಮೊದಲನೇ ಹೆಜ್ಜೆ ಹಿಂದೂ ನಾವೆಲ್ಲ ಒಂದು ಅನ್ನುವಂಥವ್ರು ಸುಗ್ಗಾಲಮ್ಮ ದೇವಸ್ಥಾನವನ್ನು ಹೆಂಗೆ ಹೊಡೆದ್ರಿ ಅನ್ನೋ ಪ್ರಶ್ನೆ ನಾವು ಕೇಳ್ತೀವಿ. ಅವರ ಎರಡನೇ ಹೆಜ್ಜೆಗೆ ಪದ್ಮಾವತಿ ಯಾದವ್ ಅಂತ ಮಾಜಿ ನಗರಸಭಾ ಅಧ್ಯಕ್ಷೆ ಮರಣ ಹೊಂದಿದ್ರಲ್ಲ, ಅಂದರೆ ಕೊಲೆ ಆಯ್ತಲ್ಲ, ಅದರ ಹಿಂದೆ ಯಾರಿದ್ರು ಅನ್ನುವಂಥ ಪ್ರಶ್ನೆಯನ್ನು ನಾವು ಮಾಡ್ತೀವಿ. ಅವ್ರನ್ನ ಮೂರನೇ ಹೆಜ್ಜೆಗೆ ವಿರುಪನಗೌಡ ಅನ್ನುವಂತಹ ಏನು ಒಬ್ಬ ವ್ಯಕ್ತಿಯ ಕೊಲೆ ಆಯ್ತಲ್ಲ, ಅದರ ಹಿಂದೆ ಯಾರಿದ್ರು ಅನ್ನುವಂಥ ಪ್ರಶ್ನೆ ಮಾಡ್ತೀವಿ. ಅವರ ನಾಲ್ಕನೇ ಹೆಜ್ಜೆಗೆ ಅನಿಲ್ ಲಾಡ್ ಅವರ ಕಾರಿಗೆ ಬೆಂಕಿ ಇಟ್ಟವರಾರು ಅನ್ನುವಂಥ ಪ್ರಶ್ನೆ ಮಾಡ್ತೀವಿ. ಅವರ ಐದನೇ ಹೆಜ್ಜೆಗೆ ಈ ನಾಡಿನ ಭೂಮಿಯ ಮಣ್ಣನ್ನ ದೊಗದು ವಿದೇಶಕ್ಕೆ ಮಾರಿದ್ರಲ್ಲ ಭೂಗಳ್ಳರೇ ಅಂತ 5 ಪ್ರಶ್ನೆ ಮಾಡ್ತೀವಿ. 6ನೇದಕ್ಕೆ ನಮ್ಮ ಕರ್ನಾಟಕದ ಮ್ಯಾಪನ್ನೇ ನಾಪತ್ತೆ ಮಾಡಿದ್ರಲ್ಲ, ನಿಮಗೆ ಯಾವ ನೈತಿಕತೆ ಇದೆ ಅನ್ನುವಂಥ ಪ್ರಶ್ನೆಯನ್ನ ನಾವು 100ಕ್ಕೆ 100 ಮಾಡುವವರಿದ್ದೀವಿ. ಬರಲಿ ಅವರ ಒಂದೊಂದು ಹೆಜ್ಜೆಗಳು, ಅವರ ಒಂದು ಏನು ಕೆಟ್ಟ ಇತಿಹಾಸವನ್ನ ನಾವು ಅನಾವರಣ ಮಾಡುವಂಥ ಕೆಲಸ ಮಾಡ್ತೀವಿ. ಮೇಡಮ್, ಇವರ ಪಾದಯಾತ್ರೆ ಪ್ರಹಸನ ಮೂಡಾದಲ್ಲೂ ನಾವು ಕಂಡಿದ್ವಿ. ಮೂಡ ಪಾದಯಾತ್ರೆ ಶುರುವಾದ ದಿನನೇ ಕುಮಾರಸ್ವಾಮಿ ಅವರ ಮೂಗಲ್ಲಿ ರಕ್ತ ದಗದಗನೆ ಇಳಿದು ಬಂತು. ಕಾರಣ ಪ್ರೀತಮ್ ಗೌಡ ಅನ್ನುವಂಥ ವಿಚಾರ. ಪ್ರೀತಮ್ ಗೌಡನ ಹುಡುಗರಿಗೆ ಚನ್ನಪಟ್ಟಣದಲ್ಲಿ ಹೊಡೆಯುವಂಥ ಕೈ ಮಿಲಾಯಿಸುವಂಥ ಘಟನೆ ಯಾರು? JDSನವರು BJPಯವರಿಗೆ. ಆದರೆ BJP ನಾಯಕರು ಪಿಟುಕನ್ಲಿಲ್ಲ. ಇವರ ಮೂಡ ಪಾದಯಾತ್ರೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಆ ಕಡೆ ಯತ್ನಾಳು, ಸಿದ್ದೇಶ್ವರು, ಹರೀಶ್ ಅವರು, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ, ಯಾರು ರಮೇಶ್ ಜಾರಕಿಹೊಳಿ, ಇವರೆಲ್ಲ ನಾವಂತೂ ನಿಮ್ಮ ಪಾದಯಾತ್ರೆಗೆ ಸ್ವಪಕ್ಷದವರೇ ಆ ಒಂದು ಪಾದಯಾತ್ರೆಗೆ ಗೈರಿ ಹಾಜರಿಯಾಗಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಮೇಡಮ್, ಅದೇ ರೀತಿ ಈಗೊಂದು ಬಹಳ ಹೋರಾಟ ನಡೀತಾ ಇದೆ ಹುಬ್ಬಳ್ಳಿಯಲ್ಲಿ. ಸುಜಾತ ಹಂಡೆ ಅಂತ ನೋಡಿದ್ರೆ ಇತ್ತೀಚೆಗೆ ಒಂದು ವಿಡಿಯೋ ಹನಿ ಟ್ರಾಪ್ ಮಾಡಿ ಅವ್ನು ಕರ್ಕೊಬಂದು ಅವನಿಗೆ ಹೊಡೆದು ಏನೇನೋ ಮಾಡ್ತಾ ಇದ್ದಾರೆ. ಹೌದಾ? ನಿಮಗೆ ನೈತಿಕತೆ ಇದೆಯಾ? ಕೃಷ್ಣಾರಾವ್ ಅಂತ ಪುತ್ತೂರಲ್ಲಿ ಒಂದು ಹೆಣ್ಣುಮಗಳಿಗೆ ಗರ್ಭಿಣಿ ಮಾಡಿ ಕೈಗೊಂದು ಮಗು ಕೊಟ್ಟೋಗಿದ್ದಾನೆ. BJPಯ ಕಾರ್ಯಕರ್ತ, ಅವ್ರ ಅಪ್ಪನು BJP ಸಂಘ ಪರಿವಾರ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು. ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳೋರು ಹಿಂದೂಗಳೇ ಒಂದಲ್ಲ 10 ಮಕ್ಕಳನ್ನು ಹುಟ್ಟಿಸಿ ಅಂತ. ಆಯ್ತು, ಮದುವೆನೇ ಆಗಿಲ್ದಾರೆ ಮಗು ಕೊಟ್ಟಿದ್ದಲ್ಲ, ಹೋಗಿ ಸಾಂತ್ವನ ಹೇಳಿ ಬನ್ನಿ. ಇವತ್ತು ಸುಜಾತ ಹಂಡೆಯವರು ವಿಚಾರವಾಗಿ ನೀವು ಹೋಗ್ತಿರಲ್ಲ, ಆಯ್ತು ಕೋಗಿಲು ಅಂತಲೂ ಹೋರಾಟ ಮಾಡ್ತಾ ಇದ್ರಲ್ಲ ಮೇಡಮ್. ಕೋಗಿಲ್ನಲ್ಲಿ ವಿಜಯ್ ಅನ್ನುವಂಥ
ಹುಡುಗ SR ವಿಶ್ವನಾಥ್ ಅವರ ಏನು ಆಪ್ತ ಅಂತ ಗೊತ್ತಾದ ತಕ್ಷಣ ಕೋಗಿಲು ಮನೆ ಬಿಡ್ಬೇಕಾರೆ ಹೊಟ್ಟೆ ಬಾಯಿ ಎಲ್ಲ ಬಡ್ಕೊಂಡ್ರು, ಅಯ್ಯೋ ಮನೆ ಬಿದ್ದೋಯ್ತು ಅಂತ. ಅದಾದ್ಮೇಲೆ ಕೇರಳದವ್ರು ಯಾರೋ ಟ್ವೀಟ್ ಮಾಡಿದ್ರು, ಅವ್ರು ಬಂದ್ರಲ್ಲಿ ಮಲಯಾಳಿಗಳಿಲ್ಲ ಅಂತ ಅವ್ರು ಖಾಲಿ ಮಾಡಿದ್ರು. ಮತ್ತೆ ಇವ್ರು ಬಂದರು, ಇವ್ರು ಯಾರೋ ಎಂಥದ್ದು ಬಂಗಾಳದ ಅಲ್ಲಿಂದ ಬಂದಿದ್ದಾರೆ ಅಂತ. ನಾವು ಕೇಂದ್ರವನ್ನು ಪ್ರಶ್ನೆ ಮಾಡ್ತಾ ಹೋದ್ವಿ, ಅಲ್ಲಿಗೆ ಹೋದ್ರು ಆರಶಕ್ಕೂ ಆಪ್ ಕಿದರ್ ಸಾಯ ಅಣ್ಣ, ನಾವು ಇಲ್ಲೇ ಅಣ್ಣ, ಆಪ್ ಶಾದಿ ಹೂವಾಕೆ ಅಂತಾರೆ, ಅಣ್ಣ ನಾವು ಮದುವೆ ಆಗಿದ್ದೀವಿ ಅಣ್ಣ, ಇಲ್ಲೇ ಇದೀವಿ ಅಂತ. ಅಂದರೆ ಕೋಗಿಲು ಬಿದ್ದೋಯ್ತು. ವಾಲ್ಮೀಕಿ ವಿಚಾರ ಅಂದರು, ಅದು ಎತ್ತಿಗೆ ಹೋಯ್ತು. ಮೂಢ ವಿಚಾರ ಸುಪ್ರೀಂ ಕೋರ್ಟಲ್ಲಿ ನಮಗೆ ನ್ಯಾಯ ಸಿಗುವಂಥ ಕೆಲಸ ಆಯಿತು. ಇವರು ಮಾಡಬೇಕು, ಇವರ ಒಂದೊಂದು ನಾಟಕಗಳು ಸಮೇತ ನಮಗೆ ಇವರ ಒಂದು ಏನು ಕರಾಳ ಇತಿಹಾಸವನ್ನು ಈ ಒಂದು ದೇಶದ ಮುಂದೆ ಬಿಚ್ಚಿಡುವ ಕೆಲಸ ಮಾಡ್ತೀನಿ. ಮೇಡಮ್, ಇನ್ನೊಂದು ಹೋರಾಟ ನಡೀತಾ ಇದೆ ಇವತ್ತಿಂದು. ತುಮಕೂರಿನಲ್ಲಿ ಮಹಾತ್ಮ ಗಾಂಧಿ ಸ್ಟೇಡಿಯಂ ಅಂತ ಇಂಟರ್ನ್ಯಾಷನಲ್ ಲೆವೆಲ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಡಿದ್ದಾರೆ. ಸಾಧಾರಣ ಇದ್ದ ಸ್ಟೇಡಿಯಂನ ಉನ್ನತ ದರ್ಜೆಗೆ. ಅದ್ರ ಪಕ್ಕ ಒಂದು ಇಂಡೋರ್ ಸ್ಟೇಡಿಯಮ್ಮು, ಅದಕ್ಕೆ ಹೊಸದಾಗಿ ಹೆಸರಿಟ್ಟಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಹೇಳ್ಬಿಟ್ಟು ಏನೆಲ್ಲ ಗಾಂಧೀಜಿಯವ್ರನ್ನ ನೆರಗದಲ್ಲಿ ಗಾಂಧೀಜಿ ಹೆಸರು ತೆಗೆಸ್ತವರು ಗಾಂಧಿ ಫೋಟೋ ಇಟ್ಕೊಂಡು ಕುಣಿತಾ ಇದ್ದಾರೆ. ನಾನು ಯಾಕೋ ಇವತ್ತು ಟಿ ವಿಲಿ ನೋಡಿದೆ, ನಮ್ಮ ಸ್ನೇಹಿತ ಒಬ್ಬರು BJPಯವರು ಮಹಾತ್ಮ ಗಾಂಧಿಯವರು ನಮ್ಮ ಹೃದಯದಲ್ಲಿದ್ದಾರೆ ಅಂತ. ಇದೇ ಕಳೆದ 8 ವರ್ಷದಿಂದ ಅವರ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಗೂಡ್ಸೆ ಆರಾಧಕ, ಗೂಡ್ಸೆ ನನಗೆ ದೇವರಿದ್ದಾಗೆ ಎಂದು ಅದೇ BJP ಪಕ್ಷದಿಂದ ಉಚ್ಚಾಟನೆ ಆದವರು ನನ್ನೆಲ್ಲ ಗೂಡ್ಸೆ ಆರಾಧಕರು ಇವತ್ತು ಬೆಳಗ್ಗೆ ಆಗ್ಬೇಕಾದ್ರೆ ಗಾಂಧೀಜಿ ಪೂಜೆ ಮಾಡೋಂತಾರೆ. ಅಂದ್ರೆ ಇವರ ಪ್ರತಿಭಟನೆಗಳಲ್ಲಿ ಯಾವುದೇ ಆದಂತ ಒಂದು ನಿಖರತೆ ಇಲ್ಲ. ಇವರು ಪ್ರತಿಭಟನೆ ಮಾಡಿದರೆ ಇವರೇ ಬೆತ್ತಲಾಗ್ತಾರೆ. ಇವರು ಮಾಡಿದಷ್ಟು ನಮಗೆ ಬಹಳ ಉಪಯೋಗ ಆಗ್ತದೆ. ಮೇಡಮ್, ಈಗ ಭಾರತ್ ಜೋಡೋ ಪಾದಯಾತ್ರೆ ಆಯ್ತಲ್ಲ, ಆ ಹೋದ ಜಾಗದಲ್ಲೆಲ್ಲ ನಾವು ಗೆದ್ವಿ. ಇವತ್ತು ಮೇಕೆದಾಟು ಪಾದಯಾತ್ರೆ ಆಯ್ತಲ್ಲ, ರಾಮನಗರ 4 ಸೀಟು, ಮಂಡ್ಯ 6 ಸೀಟು, ಮೈಸೂರು 8 ಸೀಟು, ಚಾಮರಾಜನಗರ 4 ಸೀಟು ನಾವು ಗೆದ್ದಿದ್ದೀವಲ್ವಾ. ಹಾಗೇನೆ ಸ್ವಾತಂತ್ರ್ಯ ನಡಿಗೆ ಏನು ನಾವು ಮಾಡಿದ್ವಲ್ಲ, ಬರಲಿ ಅದನ್ನು ಸಮೇತ ಈಗ GB ಎಲ್ಲ ಬರ್ತದಲ್ಲ, ಡೆಫಿನೆಟ್ಲಿ ನಾವೇನಿದೀವಿ 5-5 GB ಮೇಯರ್ ಆಗುವಂತ ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ ಮೇಡಮ್. ರೈಟ್. ದಿಲೀಪ್ ಅವ್ರು ಹೇಳಬೇಕು, ಪಾದಯಾತ್ರೆ ಮಾಡುವಂಥ ನೈತಿಕತೆಯೇ ಇಲ್ಲ ನಿಮಗೆ ಅಂತ ಹೇಳಿ. ಪಾದಯಾತ್ರೆ ನಿರ್ಧಾರ ಏನಾದ್ರು ನೀವು ತಗೊಂಡ್ರೆ ನಿಮಗೆ ಆ ನೈತಿಕತೆಯೇ ಇಲ್ಲ ಅಂತ. ಒಂದು ಪಕ್ಷ ನೀವು ಪಾದಯಾತ್ರೆ ಮಾಡಿದ್ರು ಕೂಡ ಅದು BJPಗಲ್ಲ, ಕಾಂಗ್ರೆಸ್ಗೆ ಲಾಭ ಅಂತ. ಇವ್ರು ಪಾದಯಾತ್ರೆ ಮಾಡ್ಬೋದು. ಬಳ್ಳಾರಿ ಗಣಿದಣಿಗಳ ವಿರುದ್ಧವಾಗಿ, ಬಳ್ಳಾರಿನಲ್ಲಿ ನಿರಂಕುಶ ಪ್ರಭುತ್ವ ಇದೆ, ಅದು ವಿರುದ್ಧವಾಗಿ ನಾವು ಪಾದಯಾತ್ರೆ ಮಾಡ್ತೀವಿ ಅಂತೇಳಿ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡ್ಬೋದು. BJPಯವ್ರು ಯಾಕೆ ಪಾದಯಾತ್ರೆ ಮಾಡೋಂಗಿಲ್ಲ? ಇವತ್ತೇನು ನಡೀತಾ ಇದೆ, ಆಯಿತು ಜನಾರ್ದನ್ ರೆಡ್ಡಿ ಅವರು ಗಣಿ ಲೂಟಿ ಮಾಡ್ತಾ ಇದ್ರು, ಗಣಿ ದಣಿಗಳಾಗ್ಬಿಟ್ಟಿದ್ರು. ಭರತ್ ರೆಡ್ಡಿ ಏನು ಮಾಡ್ತಾ ಇದ್ದಾರೆ? ಭರತ್ ರೆಡ್ಡಿ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದಾರಾ? ಇಲ್ಲ ಅಂತಂದರೆ ಬೇರೆ ಏನಾರು ಅಂಗಡಿ ಇಟ್ಕೊಂಡಿದ್ದಾರಾ? ದಿನಸಿ ಅಂಗಡಿ ಇಟ್ಕೊಂಡಿದ್ದಾರಾ? ಅವರು ಗಣಿ ಲೂಟಿನೇ ತಾನೇ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಅವ್ರು ಮಾಡ್ತಿರ್ತಕ್ಕಂಥದ್ದೇನೋ ಅವ್ರು ರೌಡಿಸಮೇ ತಾನೇ ಮಾಡ್ತಿರ್ತಕ್ಕಂಥದ್ದು. ನಾನೇನ ಇದ್ದಿದ್ರೆ ಈ ಜಾಗದಲ್ಲಿ ಸುಟ್ಟಾಕ್ಬಿಡ್ತಿದ್ದೆ, ಮನೆ ಸುಟ್ಟಾಕ್ಬಿಡ್ತಿದ್ದೆ, ಜನಾರ್ದನ್ ರೆಡ್ಡಿ ಸುಟ್ಟಾಕ್ಬಿಡ್ತಿದ್ದೆ. ಇದು ರೌಡಿಸಮ್ ಅಲ್ವಾ? ಇವರೇನು ದ್ವೇಷ ಭಾಷಣ ಮಸೂದೆಯನ್ನು ಜಾರಿಗೊಳಿಸ್ತೀವಿ ಅಂತ ಹೊಟ್ರಲ್ಲ, ಇದು ದ್ವೇಷ ಭಾಷಣ ಅಲ್ವಾ? ಯಾಕೆ ಇವರು ಸಮಾಜವಾದದ ನಾಯಕ ಅಂತೇಳಿ ಶೀಲ್ಡ್ ಹಾಕ್ಕೊಂಡಿದ್ದಾರಲ್ಲ ಸಿದ್ದರಾಮಯ್ಯನವರು. ಇವ್ರಿಗೆ ಸಮಾಜವಾದ ನಾಯಕ ಆಗಿದ್ದರೆ ಒಬ್ಬ ಜನಪ್ರತಿನಿಧಿಗೆ ಓಪನ್ ಪಬ್ಲಿಕ್ಕಲ್ಲಿ ನಿಂತ್ಕೊಂಡು ಮೀಡಿಯಾ ಮುಂದಗಡೆ ಕೊಲೆ ಬೆದರಿಕೆ ಆಗ್ತಕ್ಕಂಥ ಒಬ್ಬ ಶಾಸಕನನ್ನು ಬಂಧಿಸ್ತಕ್ಕಂಥ ನೈತಿಕತೆ ಸಿದ್ದರಾಮಯ್ಯನವ್ರಿಗಿಲ್ವಾ? ಅಥವಾ ಎದುರ್ಕೊಂಡಿದ್ದಾರಾ? ಸಂಖ್ಯೆ ಇಂಪಾರ್ಟೆಂಟ್ ಅವರಿಗೆ. ಇಲ್ಲಿ 2 ಫೈಟ್ ನಡೀತಾ ಇದೆ ಮೇಡಮ್, DK ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅವರು. ಸೊ ಇವರಿಬ್ರು ನಡುವೆ ಏನಂತಂದ್ರೆ, ನಾನೇನಾರು ಆಕ್ಷನ್ ತೆಗೆದುಕೊಂಡ್ಬಿಟ್ರೆ ಅವ್ರು ಬಣಕ್ಕೆ ಹೋಗ್ಬಿಡ್ತಾರೆ ಅಂತ ಅವ್ರಿಗೆ ಭಯ, ಅವ್ರ ಆಕ್ಷನ್ ತೆಗೆದುಕೊಂಡ್ಬಿಟ್ರೆ ಇವ್ರು ಬಣಕ್ಕೆ ಹೋಗ್ಬಿಡ್ತಾರೆ ಅಂತ ಇವ್ರಿಗೆ ಭಯ. KPCC ವರ್ಸಸ್ ಮುಖ್ಯಮಂತ್ರಿ, KPCC ಅಧ್ಯಕ್ಷರು ವರ್ಸಸ್ ಮುಖ್ಯಮಂತ್ರಿ ಫೈಟ್. ಈ ಫೈಟ್ ಮಧ್ಯದಲ್ಲಿ ಇವರೇನು ಆಕ್ಷನ್ ತೆಗೆದುಕೊಳ್ಳೋದಿಲ್ಲ. ನೀವು ವೀರೇಂದ್ರ ಪಪ್ಪಿ ವಿಚಾರದಲ್ಲಿ ಏನಾಯ್ತು ನೀವೇ ನೋಡಿದಿರಿ, ನಾಗೇಂದ್ರ ಅವ್ರ ವಿಚಾರದಲ್ಲಿ ಏನಾಯ್ತು ನೀವೇ ನೋಡಿದಿರಿ. ಸೊ ಇವತ್ತೇನಾಗ್ತಾ ಇದೆ ಭರತ್ ರೆಡ್ಡಿ ವಿಚಾರದಲ್ಲಿ ನೀವೇ ನೋಡ್ತಾ ಇದ್ದೀರಿ. ಇವರವನ್ನು ಬಣ ಬಡಿದಾಟದಲ್ಲಿ ಯಾರು ಏನು ಬೇಕಾದರೂ ಲೂಟಿ ಮಾಡ್ಬೋದು, ಯಾರು ಎಷ್ಟು ಬೇಕಾದರೂ ತಿನ್ಕೋಬೋದು, ಎಲ್ಲಿ ಬೇಕಾದ್ರೂ ಏನು ಬೇಕಾದರೂ ಮಾಡ್ಬೋದು. ಇವತ್ತು ರಾಜ್ಯದಲ್ಲಿ ಅತಿ ದೊಡ್ಡ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ಇವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅಕ್ರಮ ಬಾಂಗ್ಲಾದೇಶಿ ವಲಸಿಗರು. ಯಾವಾಗ ಪಶ್ಚಿಮ ಬಂಗಾಳದಲ್ಲಿ SIR ಜಾರಿಗೊಳಿಸ್ತಾರೋ ಅವರೆಲ್ಲರೂ ಬಂದು ಬೆಂಗಳೂರನ್ನ ಬೀಡ್ಬಿಟ್ಟಿದ್ದಾರೆ. ನೀವು ನೋಡಿದ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಯಿತು. ಅರೆ ಬನ್ನಿ ಬೆಂಗಳೂರಿಗೆ ಬನ್ನಿ ಅಂತೇಳಿ ಒಬ್ಬಳು ಬಾಂಗ್ಲಾ ಮಹಿಳೆ ವಿಡಿಯೋ ಮಾಡ್ತಾಳೆ. ಕರೆಕ್ಟ್. ಬೆಂಗಳೂರಿನಲ್ಲಿ ನಿಮಗೆ ರೇಷನ್ ಕಾರ್ಡ್ ಸಿಗುತ್ತೆ, ಎಲೆಕ್ಷನ್ ಕಾರ್ಡ್ ಸಿಗುತ್ತೆ, ನಿಮ್ಗೆ ವೋಟರ್ ID ಸಿಗುತ್ತೆ, ಆಧಾರ್ ಕಾರ್ಡ್ ಸಿಗುತ್ತೆ, ಎಲ್ಲರೂ ಬನ್ನಿ ಅಂತ ವೈರಲ್ ಮಾಡ್ತಾಳೆ. ಈ ಮೊನ್ನೆ ತಾನೆ KR ಪುರಂ ಏರಿಯಾಗಳಲ್ಲಿ ಸುಮಾರು ಜನ ಹಿಂದೂ ಕಾರ್ಯಕರ್ತರು ಹೋಗಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನ ಆ ಟೆಂಟ್ಗಳನ್ನ ಉಂಡಿಸ್ತಕ್ಕಂಥ ಕೆಲಸವನ್ನ ಆ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಇಟ್ಕೊಂಡೋಗಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನ ಕೊಟ್ರೆ ಪೊಲೀಸ್ನ ಬಿಡ್ಕೊಂಡು ಕಳಿಸಿದ್ದಾರೆ. ಇಲ್ಲಿ ಏನ್ ನಡೀತಾ ಇದೆ ರಾಜ್ಯದಲ್ಲಿ? ಇದೇ ಒಂದು ಖಾಸಗಿ ಮಾಧ್ಯಮ ವರದಿ ಮಾಡುತ್ತೆ 5 ಲಕ್ಷ ಅಕ್ರಮ ಬಾಂಗ್ಲಾದೇಶಿ ವಲಸಿಗರಿದ್ದಾರೆ ಅಂತೇಳಿ. ಯಾಕೆ ಅವ್ರು ಆಕ್ಷನ್ ತೆಗೆದುಕೊಳ್ತಾ ಇಲ್ಲ? ಅಪೀಸ್ಮೆಂಟ್
ಅಪೀಸ್ಮೆಂಟ್ ಪಾಲಿಟಿಕ್ಸ್, ತುಷ್ಟೀಕರಣ. ಎಲ್ಲೋ ಒಂದ್ ಕಡೆ ಅವ್ರ ಅಕ್ರಮ ಬಾಂಗ್ಲಾದೇಶಿ ಆಗಿರ್ಲಿ, ಅಕ್ರಮ ಪಾಕಿಸ್ತಾನ ಆಗಿರ್ಲಿ, ಅವ್ರು ನಮ್ಗೆ ಓಟ್ ಹಾಕ್ತಾರೆ. ಮುಸಲ್ಮಾನ್ ಓಟ್ ನಮಗ್ ಬೇಕಷ್ಟೇ. ಅವ್ರು ಬಾಂಗ್ಲಾದೇಶದವರಾಗಿರ್ಲಿ, ಭಯೋತ್ಪಾದಕರಾಗಿರ್ಲಿ, ನಮಗ್ ಓಟ್ ಬೇಕಷ್ಟೇ. ಆ ಓಟನ್ನ ಉಳಿಸ್ಕೊಬೇಕಷ್ಟೇ. ಆ ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೆ ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಆಗ್ಲಿ, ಮತ್ತೊಂದಾಗ್ಲಿ, ರಾಜ್ಯದ ಸಮಸ್ಯೆ ಆಗ್ಲಿ, ರಾಜ್ಯದಲ್ಲಿ ಕಳ್ತನ ಜಾಸ್ತಿ ಆಗ್ತಾ ಇರೋದು ಯಾವ್ದಕ್ಕೆ ಮೇಡಮ್? ಇವತ್ತು ಬಾಂಗ್ಲಾದೇಶದ ವಲಸಿಗರು ಪ್ರತಿಯೊಂದು ಹಳ್ಳಿಗಳಲ್ಲಿ ಹೋಗಿ ಸೇರ್ಕೊಂಡಿದ್ದಾರೆ. ಅವ್ರು ಮಾಡ್ತಿರ್ತಕ್ಕಂಥದ್ದೇನು? ಕಳ್ತನ ಜಾಸ್ತಿ ಮಾಡ್ತಿದ್ದಾರೆ, ಲೂಟಿ ಮಾಡ್ತಿದ್ದಾರೆ. ಇವತ್ತು ಈ ಏರಿಯಾಗಳಲ್ಲಿ, ಬೆಂಗಳೂರಿನ ಕೆಲವು ಏರಿಯಾಗಳಲ್ಲಿ ಕೊಲೆಗಳು ಎಲ್ಲೆಲ್ಲಿ ಬೇಕಲ್ಲಿ ಚುಚ್ಬಿಟ್ಟು ಹೋಗ್ತಾ ಇದ್ದಾರೆ. ಯಾರು ಮಾಡ್ತಿರ್ತಕ್ಕಂಥದ್ದು? ಆಧಾರ್ ಕಾರ್ಡ್ ಇಲ್ಲ ಅವ್ರ ಹತ್ರ, ಯಾರು ನಡೀತಾರೆ? ಇವ್ರು ಹೋಗಿ ಅವ್ರ ಹತ್ರ ಎಲೆಕ್ಷನ್ ಕಾರ್ಡ್ ಇಲ್ಲ, ಯಾರು ನಡೀತಾರೆ? ಸೊ ಅವ್ರನ್ನ ಒಬ್ಬ ಚುಚ್ಬಿಟ್ಟು ಹೋದ ಬಾಂಗ್ಲಾದೇಶಿ ವಲಸಿಗ ಅಂತಂದ್ರೆ ಹೆಂಗ್ ಗೊತ್ತಾಗುತ್ತೆ? ಸೊ ಇವ್ರು ಎಲ್ಲಿವರೆಗೂ ಅಕ್ರಮ ಬಾಂಗ್ಲಾದೇಶಿ ವಲಸಿಗ ನಾಚೆ ಹಾಕಕ್ಕಾಗಲ್ಲ. ಕೈ ತೋರಿಸೋದು ಕೇಂದ್ರ ಏನ್ ಮಾಡ್ತಾ ಇದೆ, ಯಾಕೆ ಬಿಟ್ಟಿದೆ ಅಂತೇಳಿ. ಇವರ INDA ಒಕ್ಕೂಟದಲ್ಲಿ ಇದಾರಲ್ಲವಾ, ಇವರ ಮಮತಾ ಬ್ಯಾನರ್ಜಿ ಅವ್ರಿಗೆ ಹೇಳಿ 600 ಕಿಲೋಮೀಟರ್ ಅಲ್ಲಿ ತಂತಿಯನ್ನ ಹಾಕಕ್ ಬಿಟ್ಟಿಲ್ಲ. 600 ಕಿಲೋಮೀಟರ್ ಜಾಗವನ್ನ ನಾವು ಕೇಂದ್ರಕ್ಕೆ ಕೊಟ್ಟಿಲ್ಲ. ಅಮಿತ್ ಶಾ ಅವ್ರ ಮೊನ್ನೆ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ 600 ಕಿಲೋಮೀಟರ್ ಜಾಗವನ್ನ ಯಾಕೆ ಕೊಟ್ಟಿಲ್ಲ ಇವರು? ಯಾಕೆ? ಅಕ್ರಮ ಬಾಂಗ್ಲಾದೇಶಿ ವಲಸಿಗ ಹೊರಗಡೆ ಬಿಟ್ಕೊಳ್ಳಕ. ಸೊ ಇವ್ರು ಮಾಡ್ತಿರ್ತಕ್ಕಂಥದ್ದು ಮೇಡಮ್, ಇವತ್ತು ಇವರು ಏನ್ ಭರತ್ ರೆಡ್ಡಿ ಅಂಡ್ ಗ್ಯಾಂಗ್, ಇವ್ರೇನು ರೌಡಿ ರಾಜಕೀಯ, ಈ ರೌಡಿ ಪಾಲಿಟಿಕ್ಸ್ ಕರ್ನಾಟಕದಲ್ಲಿ ನಡೆಯೋದಿಲ್ಲ. ಅದ್ರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಹೈಕಮಾಂಡ್ ಏನ್ ಹೇಳುತ್ತೋ ನೋಡ್ಕೊಂಡು ಪಾದಯಾತ್ರೆನೂ ಸಹ ಮಾಡ್ತೀವಿ. ಇವತ್ತು ನೇರವಾಗಿ ಗೊತ್ತಾಗಿದೆ, ಇಡೀ ರಾಜ್ಯ ನೋಡಿದ್ದಾರೆ ಆ ವಿಡಿಯೋವನ್ನ. ಗುಂಡೇಟ್ ಹೊಡೆದಿರ್ತಕ್ಕಂಥದ್ದು ಯಾರು, ಯಾಕಡಿಂದ ಗುಂಡೇಟ್ ಬಂತು. ನಾವಿವತ್ತು ಏನಾದ್ರೂ ಹೋರಾಟ ಮಾಡ್ತಾ ಇದ್ರೆ ಕಾಂಗ್ರೆಸ್ ಕಾರ್ಯಕರ್ತನ ಪರವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಇವರ ಒಬ್ಬ ಶಾಸಕನ ಸ್ನೇಹಿತನ ಗನ್ ಮ್ಯಾನ್ ಹೊಡೆದಾಕಿರೋದು ಕಾಂಗ್ರೆಸ್ ಕಾರ್ಯಕರ್ತನ. ಇವತ್ತೇನಾದ್ರೂ ಇದ್ರ ವಿರುದ್ಧವಾಗಿ ಹೋರಾಟ ಮಾಡ್ಬೇಕಾಗಿದ್ರೆ ಕಾಂಗ್ರೆಸ್ ಕಾರ್ಯಕರ್ತ ಹೋರಾಟ ಮಾಡ್ಬೇಕಾಗಿತ್ತು. ನಮ್ಮೊಬ್ಬ ಕಾರ್ಯಕರ್ತ ಸತ್ತೋಗಿದ್ದಾನೆ ಅಂತ ಕಾಂಗ್ರೆಸ್ನವ್ರು ಹೋರಾಟ ಮಾಡ್ಬೇಕಾಗಿತ್ತು. 25 ಲಕ್ಷ ಹಣ ಕೊಟ್ಟಿದ ತಕ್ಷಣ ಒಂದು ಸಾವನ್ನ ಕೊಂಡ್ಕೊಂಡಾಗ ಆಗ್ಬಿಡ್ತಾ? ದುಡ್ಡು ಕೊಂಡ್ಕೊಂತ ಇದ್ದಾರೆ 25 ಲಕ್ಷ ಹಣ ಕೊಟ್ಟು. ಅದು 25 ಲಕ್ಷ ಹಣ ಅದು ಕ್ಯಾಶ್ ಅಲ್ಲಿ ಕೊಟ್ಟಿದ್ದಾರೆ. ಅದು ವೈಟ್ ಅಥವಾ ಬ್ಲಾಕ್ ಅಥವಾ ಸರ್ಕಾರದ ಅಥವಾ ಜಮೀರ್ ಅಹಮದ್ ಯಾರ್ದು ಅಂತ ಹೇಳ್ಬೇಕು ಇವರು. ಸುಮ್ನೆ ಈ ರಾಜಕೀಯ ಈ ಜನಗಳನ್ನ ದುಡ್ಡು ಕೊಟ್ಕೊಳ್ತಕ್ಕಂಥದ್ದು, ಸಾವನ್ನು ಸಹ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡ್ತಕ್ಕಂಥದ್ದು, ಸಾವನ್ನ ದುಡ್ಡು ಕೊಟ್ಕೊಳ್ತಕ್ಕಂಥದ್ದು ಜಾಸ್ತಿ ದಿವಸ ನಡೆಯೋದಿಲ್ಲ. ಇದ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತೀವಿ. ಬಳ್ಳಾರಿನಲ್ಲಿ ನಡೀತಾ ಇರ್ತಕ್ಕಂಥ ರೌಡಿ ರಾಜಕೀಯ, ಭರತ್ ರೆಡ್ಡಿಯ ರೌಡಿಸಂ ಪಾಲಿಟಿಕ್ಸ್ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತೀವಿ ಮೇಡಮ್. ರೈಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರಾಗಿರುವಂತಹ ಉಮೇಶ್ ಗೌಡ ಅವರಿದ್ದಾರೆ. ಸರ್ ನಮಸ್ಕಾರ. ಹೇಳಿ ಸರ್, ಈಗ BJP ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುವುದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ನಡೆಸಿದೆ. ನಿಮ್ಮ ಕಾಂಟ್ರಿಬ್ಯೂಷನ್ ಏನು? ಯಾವ ರೀತಿ ಆ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀರಿ ಅಂತ? ನಮ್ಮ ಪಕ್ಷ BJPಯ ಜೊತೆ ಇರೋದ್ರಿಂದ, ಮೈತ್ರಿಕೂಟದಲ್ಲಿ ಇರೋದ್ರಿಂದ ಅವರ ಹೋರಾಟಕ್ಕೆ ಬೆಂಬಲ ಇದೆ ನಮ್ಮ ಜೊತೆಗೆ. ಅಲ್ಲಿ ಕಳೆದ 15 ದಿವಸಗಳಲ್ಲಿ ನಡೆದಂಥ ಒಂದು ಘಟನೆ ನಿಜಕ್ಕೂ ಇದು ಹೃದಯ ವಿದ್ರಾವಕ ಘಟನೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಸಮಾಧಿಯ ಮೇಲೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಒಂದು ತನ್ನ ಅಧಿಕಾರವನ್ನು ನಡೆಸ್ತಾ ಇದೆ. ಇಲ್ಲಿ ತನ್ನ ಕಾರ್ಯಕರ್ತ ಸತ್ವಾಗಿದ್ರೂ ಸಹ ಅದರ ಬಗ್ಗೆ ಚಿಂತೆ ಇಲ್ದಲೆ ಅಲ್ಲಿ ಈ ಸಾವಿಗೆ ಕೊಲೆಯಾದಂಥ ಒಬ್ಬ ಶಾಸಕನ ಮೇಲೆ ಕ್ರಮ ತೆಗೆದುಕೊಳ್ಳಕ್ಕೆ ಆಗದಿರೋಂಥ ಶಾಸಕನ ಮೇಲೆ, ಜೊತೆಗೆ ಆತನ ಸ್ನೇಹಿತನ ಮೇಲೆ ಮಾಡ್ದಲೆ, ಅಂದರೆ ಕಾನೂನು ರೀತಿ ಕ್ರಮ ಜರುಗಿಸ್ತಲೆ ಮೀನಾಮೇಷ ಎಣಿಸ್ತಿರುವಂಥ ಈ ರಣಯಡಿ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು ಅಂತೇಳಿ JDS ಒತ್ತಾಯಿಸ್ತದೆ. ಮೇಡಮ್, ಈಗ ಸಾವು ಯಾರ್ದಾರಾಗಿರ್ಲಿ, ಲಾ ಅಂಡ್ ಆರ್ಡರ್ ಇದೆ ಈ ರಾಜ್ಯದಲ್ಲಿ ಇದೆ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ. ಗೃಹ ಇಲಾಖೆ ಕೆಲಸವನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾರೆ ಅಂತಂದ್ರೆ ಗೃಹ ಇಲಾಖೆ ಹಾಕಿರ್ಬೇಕು, ಪರಮೇಶ್ವರ್ ಅವರೇ ಹಾಕಿರ್ಬೇಕು. ಆ ಇಲಾಖೆಯಲ್ಲಿ ಕೂಡಲೇ ರಾಜೀನಾಮೆ ಕೊಡಬೇಕು. ಅಲ್ಲಿ ಗೃಹ ಇಲಾಖೆಯಲ್ಲಿ ಏನು ನಡೀತಾ ಇದೆ ಅನ್ನೋ ವಿಚಾರಗಳ ಒಬ್ಬ ಗೃಹ ಮಂತ್ರಿ ಬಂದು ಪತ್ರಿಕಾಗೋಷ್ಠಿ ಮಾಡಬೇಕು, ಈ ಜನಸಾಮಾನ್ಯರು ತಿಳಿಸ್ಬೇಕು. ತನ್ನ ಅಧೀನದಲ್ಲಿರುವಂಥ ಅಧಿಕಾರಿಗಳು ಯಾವ ರೀತಿ ಆಯಾಮದ ತನಿಖೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೋಡಬೇಕು. ನನ್ನ ಬಗ್ಗೆ ಏನು ಗೊತ್ತೇ ಇಲ್ಲ ಅನ್ನೋ ಥರ ಇವರು ವ್ಯಕ್ತಪಡಿಸ್ತಾ ಇದ್ದಾರಲ್ಲ, ಗೃಹ ಇಲಾಖೆ ಹಾಕಬೇಕು. ಇಲ್ಲಿ ಶ್ಯಾಡೋ CM ಥರ ಕೆಲಸ ಮಾಡ್ತಾ ಇದ್ದಾರೆ. ಯಾರು? DC ಶಿವಕುಮಾರ್ ಅವರು. ಈ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇಲ್ಲ, CM ಆಗಿ ಕೆಲಸ ಮಾಡಕ್ಕೆ ಹೊರಟಿದ್ದಾರೆ ಇವರು. ಈಗ CM ಅವ್ರು ಏನು ಹೇಳಿಕೆ ಕೊಡ್ತಾ ಇಲ್ಲ. ಅಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಸತ್ತೋಗಿರೋ ಸಹ CM ಅದ್ರ ಬಗ್ಗೆ ಅಲ್ಲಿ ಹೋಗಿ ಸ್ಥಳಕ್ಕೆ ಹೋಗಿ ಅವ್ರು ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಿಲ್ಲ. ನಿಜವಾದ ಕಾಂಗ್ರೆಸ್ ಕಾರ್ಯಕರ್ತರ ಅಭಿಮಾನ ಇದ್ದರೆ, ಕಾಂಗ್ರೆಸ್ ಪಕ್ಷದ ಅಭಿಮಾನ ಇದ್ದಿದ್ರೆ ಸಿದ್ದರಾಮಯ್ಯನವ್ರು ಹೋಗಿ ಅಲ್ಲಿ ಸಮಾಧಾನ ಹೇಳಿ ಅವ್ರ ಮನೆಗೆ ಹೋಗಿ ಅವ್ರಿಗೆ ಬೆಂಬಲ ಕೊಡ್ತಾಯಿದ್ರು. ಇರಲಿ, ಅದೊಂದು ಕಡೆ ಇರಲಿ. ಸಿದ್ದರಾಮಯ್ಯನವರಿಗೆ ಕೇವಲ ಕಾಂಗ್ರೆಸ್ನ ಉತ್ಸವ ಮೂರ್ತಿ ಆಗಿದ್ದಾರೆ. ಅವರನ್ನು ಉತ್ಸವ ಮೂರ್ತಿ ಅಷ್ಟೇ, ಎಲ್ಲ ಮೆರೆಸ್ತಾರೆಲ್ಲ ಬೇರೆ. ಆ ಒಂದು ಪರಿಸ್ಥಿತಿ ಬಂದು ಹೋಗಿದೆ. ಆಯ್ತು, ಗೊತ್ತಿಲ್ವಾ ಅದು? ಹೌದು, ಉತ್ಸವ ಮೂರ್ತಿನೇ ಅನಿವಾರ್ಯ. ಅಲ್ಲಿ ಈ ಕೆಳಗೆ ಯಾವತ್ತು ತಿಳಿಸ್ತಾರೋ ಗೊತ್ತಿಲ್ಲ, ಆದರೆ ಅವರ ಉತ್ಸವ ಮೂರ್ತಿ ಥರ ವೈಭವೀಕರಿಸ್ತಾ ಇದ್ದಾರೆ. ಅದು ರಾಜಕೀಯ ಒಂದು ಕಡೆಗೆ ಬಿಡಿ. ಅಲ್ಲಿ 2 ಬಾರಿ ಪೋಸ್ಟ್ ಮಾರ್ಟಮ್ ಆಯಿತು. ಒಬ್ಬ ಸಾಮಾನ್ಯ ವ್ಯಕ್ತಿ ಇದ್ರು. ನಾನು ಕಳೆದ ಬಾರಿ ಹೇಳಿದ್ದೆ, ಕುಟುಂಬದ ಪರವಾಗಿ ಯಾರು ರಿಕ್ವೆಷನ್ ಕೊಟ್ಟಿದ್ರೆ ಅದನ್ನು ಪೋಸ್ಟ್ ಮಾರ್ಟಮ್ 2ನೇ ಸಲ ಮಾಡಬೇಕಾಗಿತ್ತು. ಬಾಡಿ ಡಿಕಂಪೋಸ್ ಆಗೋಕ್ಕೆ ಮುಂಚೆ ಮಾಡಬಂತ ಒಂದು ವ್ಯವಸ್ಥೆ ಇದೆ. ತನಿಖಾಧಿಕಾರಿಗೆ ಅನಿಸಿರೋ ಇದನ್ನು ಪೋಸ್ಟ್ ಮಾರ್ಟಮ್ ಮಾಡಬೇಕು 2ನೇ ಬಾರಿ. ತನಿಖೆ ಅಂದರೆ ಸಾವಿಗೆ ಏನು ಕಾರಣ ನಿಖರವಾದ ಅಂತ ಮಾಡಬೇಕು. ಏನಿಲ್ದರೆ ತರಾತುರಿಯಲ್ಲಿ 2 ಡಾಕ್ಟರ್ಗಳು ಇದನ್ನು ಪೋಸ್ಟ್ ಮಾರ್ಟಮ್ಗೆ ಇದರಲ್ಲಿ ಭಾಗಿಯಾಯ್ತಾರೆ. ಹಾಗಾಗಿ
ಇವತ್ತು ಈ ಒಂದು ಖಂಡನೀಯವಾದಂಥ ವಿಚಾರವನ್ನು BJPಯವರು ಕೇವಲ ಪ್ರತಿಭಟನೆ ಮಾಡೋದಲ್ಲ, ಪಾದಯಾತ್ರೆ ಮಾಡಲೇಬೇಕು. ಕಳೆದ ಬಾರಿ ಏನು ಮಾಡಿದ್ರು ಇವರು, ಗಣಿಧಣಿಗಳು ಏನೋ ಮಾತಾಡಿದ್ದಾರೆ ಸದನದಲ್ಲಿ ಅಂತ ಹೇಳಿ ಭುಜ ತೊಟ್ಟಿ ಸಿದ್ದರಾಮಯ್ಯನವರು ಈಗಿನ ನಮ್ಮ ಮುಖ್ಯಮಂತ್ರಿಗಳು ಆಗ ವಿರೋಧ ಪಕ್ಷದ ನಾಯಕರಾಗಿ ಇಲ್ಲಿಂದ ಪಾದಯಾತ್ರೆ ಮಾಡಿ ಇಡೀ ರಾಜ್ಯದ ಜನರ ಒಂದು ಮನಸ್ಸನ್ನು ಆ ಕಡೆ ತೆಗೆದುಕೊಂಡ್ರು. ಅಲ್ಲೇನು ನಡೀತಾ ತಗೋತೀನಿ ಈಗ ನೋಡಿ, ಇದು ಕೇವಲ ಜನಾರ್ದನ್ ರೆಡ್ಡಿ, ನಾರಾ ಭರತ್ ರೆಡ್ಡಿ ಕೇಂದ್ರೀಕೃತವಾಗಿರುವಂತಹ ಸಮಸ್ಯೆ. ಒಂದು ಪಕ್ಷ ಕೋರ್ಟು ಕೇಸು ಅಂತ ಹೋದರೂ ಕೂಡ ಅಲ್ಲಿಗಷ್ಟೇ ಸೀಮಿತವಾಗಿ ಅದು ಇತ್ಯರ್ಥ ಆಗಬೇಕು. ಒಂದು ಪ್ರಾಣ ಹೋಗಿದೆ, ಅದಕ್ಕೆ ನ್ಯಾಯ ಸಿಗಬೇಕು. ಬಟ್ ಇದು ರಾಜ್ಯದ ಸಮಸ್ಯೆ ಥರ ಪ್ರತಿಭಟನೆ ಮಾಡಿ ಅಥವಾ ಪಾದಯಾತ್ರೆ ಹೋಗೋದು ಲಾಜಿಕಲಿ ಅಕ್ಸೆಪ್ಟ್ ಮಾಡ್ತೀರಾ? ಅಲ್ಲ, ಹಂಗಂದ್ರೆ ನಿಮ್ಗೆ ನಿಮ್ಮ ಪ್ರಕಾರ ಹಂಗಾರೆ ಒಬ್ಬ ಸಾಮಾನ್ಯನ ಸಾವಿಗೆ ಬೆಲೆ ಇಲ್ವಾ ಹಂಗಾರೆ? ಸಾಮಾನ್ಯನ ಹಂಗಾರೆ ಎಲ್ಲ ಕೋರ್ಟ್ ವ್ಯಾಪ್ತಿ ಎಲ್ಲಾ ಪ್ರಕರಣಗಳನ್ನ ಕೋರ್ಟ್ ವ್ಯಾಪ್ತಿ ತೀರ್ಮಾನ ಮಾಡೋದಕ್ಕೆ ಇವ್ರು ಯಾಕಿರ್ಬೇಕು? ಪ್ರತಿಪಕ್ಷ ಯಾಕಿರ್ಬೇಕು? ಆಡಳಿತ ಪಕ್ಷ ಯಾಕಿರ್ಬೇಕು? ಗೃಹ ಇಲಾಖೆ ಯಾಕಿರ್ಬೇಕು? ಎಲ್ಲ ಕೋರ್ಟ್ ತೀರ್ಮಾನ ಮಾಡುತ್ತೆ. ಒಂದು ಸಾವಾಗುತ್ತೆ ಬಿಡಿ ಅಂತಂದ್ರೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ಚಾರ್ಜ್ ಶೀಟ್ ಹಾಕ್ತಾರೆ, ಕೋರ್ಟಿಗೆ ಹೋಗುತ್ತೆ, ಟ್ರಯಲ್ ಆಗುತ್ತೆ ಅಲ್ವರ. ಅಪರಾಧಿ ನಿರಪರಾಧಿಯನ್ನ ಸಾಕ್ಷ್ಯಾಧಾರಗಳ ಮೇಲೆ ಇರ್ತೀವಿ. ಸಾಕ್ಷಿ ನಾಶಗಳನ್ನ ನಾಶ ಮಾಡ್ತಾ ಇದ್ದಾರೆ. ನಾಯಕರನ್ನು ಹೊರತುಪಡಿಸಿ, ಅವರ ಸಂಬಂಧಿಕರನ್ನು ಹೊರತುಪಡಿಸಿ ಯಾವುದೇ ಕೊಲೆ, ಸುಲಿಗೆ ಮತ್ತೊಂದಾದ್ರೂ ಕೂಡ ಅದೇ ಆಗ್ತಿರೋದು. ನೀವು ಹೇಳ್ದಂಗೆ ಕೋರ್ಟ್ ವ್ಯಾಪ್ತಿಲೇ ಬರೋದು. ಯಾರು ಎಲ್ಲದಕ್ಕೂ ಪ್ರತಿಭಟನೆ ಮಾಡ್ತಾರ? ಯಾರು ಹೋಗ್ತೀರಿ? ನೀವ್ಯಾರು ಸಪೋರ್ಟ್ ಮಾಡ್ತೀರಾ? ಅಲ್ಲ, ಒಂದ್ ನಿಮಿಷ ಇಲ್ಲಿ ಏನು ಸಾಕ್ಷಿ ನಾಶ ಆಗ್ತಾ ಇದೆ. ಇಲ್ಲಿ ನಿಜವಾದ ಸಾವಿಗೆ ಕಾರಣವನ್ನು ಹುಡುಕಬೇಕಾದಂತ ಕೆಲಸ ಮಾಡಬೇಕಾದಂತ ಸರ್ಕಾರ ನಿಷ್ಪಕ್ಷಪಾತ ತನಿಖೆಯನ್ನು ಮಾಡ್ತಾ ಇಲ್ಲ. ಹೌದಾ? ಹೌದು, ಅಲ್ಲಿಗೆ ಬರ್ತೀನಿ. ಆ ನಿಷ್ಪಕ್ಷಪಾತವಾದ ತನಿಖೆ ಬಗ್ಗೆ ನಾನು ಮಾತಾಡ್ತೀನಿ. ಎಸ್, ಯಾಕಂದರೆ ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂಥದ್ದು ಕಾಂಗ್ರೆಸ್ ಕಾರ್ಯಕರ್ತನ ಸಾವಾಗಿದೆ. ಸಾವಾದಾಗ ಬಹಳ ಮುತುವರ್ಜಿಯಿಂದ ಈ ಇನ್ವೆಸ್ಟಿಗೇಷನ್ ಅನ್ನೋದು ನಡಿಬೇಕು. ಬಟ್ ಗುಂಡು ಹಾರಿಸಿದ್ದು ಯಾರು ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಅದೇ ತನಿಖೆ ಕೊಡಬೇಕಾಗಿರೋದ್ರಿಂದಾಗಿ ಈಗ JDS ವಕ್ತಾರರು ಹೇಳಿದ ಹಾಗೆ ನಿಷ್ಪಕ್ಷಪಾತವಾದಂಥ ತನಿಖೆ ಆಗ್ತಿದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ. ಸೊ ಇದನ್ನೂ ಕೂಡ ಆ ಪ್ರತಿಭಟನೆ ಅಥವಾ ಪಾದಯಾತ್ರೆಯ ಭಾಗವಾಗಿ BJP ಅಜೆಂಡವಾಗಿ ಇಟ್ಕೊಂಡಿದೆ. ಈಗ ಯಾವುದೇ ಒಂದು ವಿಷಯ ಸಿಕ್ಕಲಿ, ಆ ವಿಷಯವನ್ನು ಇಟ್ಕೊಂಡು ರಾಜಕೀಯ ಮಾಡೋದು ಗೊತ್ತಾಗ್ತಾ ಇದೆ. ಈಗ ಗಣಿಧಣಿಗಳಿಗೆ, ವಿಶೇಷವಾಗಿ ಜನಾರ್ದನ್ ರೆಡ್ಡಿ ಅವ್ರ ವಿಷಯಕ್ಕೆ ಬರ್ತೀನಿ. ಶಶಿಧರ್ ಅವರೇ, ಅವ್ರಿಗೊಂದು ಒಳ್ಳೆ ಕಂಬ್ಯಾಕ್ ಬೇಕು. ಇದೊಂದು ವೆಪನ್ ಅಷ್ಟೇ. ಅದು ಹೌದು, ಅದಂತೂ ಗ್ಯಾರಂಟಿ. ಯಾಕಂದ್ರೆ ಕರ್ನಾಟಕ ವಿಕಾಸ ಕಲ್ಯಾಣ ಪಾರ್ಟಿ ಅಂತ ಏನು PPP ಏನು ಮಾಡ್ಕೊಂಡಿದ್ರು, ಅದನ್ನ ಮರ್ಜ್ ಮಾಡಿದ್ದಾರೆ BJPಗೆ. ಯಾವ BJP ಅವರನ್ನ ಟಿಕೆಟ್ ಕೊಡೋದಿಲ್ಲ ಅಂತ ಹೇಳಿ ಘಂಟಾಘೋಷವಾಗಿ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದು ನಿಮ್ಗೆ ಟಿಕೆಟ್ ನಿರಾಕರಣೆ ಮಾಡು, ನಿಮ್ಮ ಜೊತೆ ಮಾತಾಡಕ್ಕೆ ನನಗೆ ಸಮಯ ಕೊಡೋದಿಲ್ಲ ಅಂತ ಹೇಳಿ ಹೋಗಿದ್ರು. ಅವರೇ ಇವತ್ತು ವಾಪಸ್ ಕರ್ಕೊಂಡಿದ್ದಾರೆ. ಇವತ್ತು ಅವ್ರಿಗೆ ಬೆಂತಾಡ್ತಾ ಇದ್ದಾರೆ. ಹೌದು. ಈಗ ಪ್ರಶ್ನೆ ಇರೋದು ಶ್ರೀರಾಮ್ಲು ಅವರು ಅಲ್ಪ ಸ್ವಲ್ಪ ಒಂದು ಒಳ್ಳೆಯ ಮನುಷ್ಯ ಅಂತ, ಒಂದು ಸಂಘಟಿತ ಮನುಷ್ಯ ಅಂತ ಹೆಸರು ತಗೊಂಡಿದ್ರು, ಸಮುದಾಯದಲ್ಲಿ ದೊಡ್ಡ ಲೀಡರ್ ಅಂತ ಎನಿಸ್ಕೊಂಡಿದ್ರು. ಅವರು ಇವ್ರ ಬೆನ್ನಿಗೆ ಬಿದ್ದು ಇವ್ರ ಹೇಳಿಕೆಗಳು ಎಂತೆಂತ ಹೇಳಿಕೆಗಳಿದ್ವು. ಸೋಮಶೇಖರ್ ರೆಡ್ಡಿ ಎಂತೆಂತ ಹೇಳಿಕೆ ಕೊಟ್ಟಿದ್ದು, ಇವನು ಬೆನ್ನಿಗೆ ಚೂರಿ ಆಗ್ತಾನೆ, ಇವನು ಮಾತ್ರ ನೋಡ್ಕೊಂತಾನೆ, ಇವನ್ ಮನೆ ಮಾತ್ರ ಬೇಕು, ಬೇರೆಯವ್ರು ನಮ್ಮನ್ನೆಲ್ಲ ಹಾಳು ಮಾಡ್ಬಿಟ್ಟ, ಓಪನ್ ಆಗಿ ಹೇಳ್ದ. ಓಪನ್ ಆಗಿ ಶ್ರೀರಾಮುಲು ಎಂತೆಂತ ಹೇಳಿಕೆಗಳು ಕೊಟ್ಟಿದ್ರು. ಕಾಂಗ್ರೆಸ್ ಒಂದಾಗುತ್ತೆ. ಶಶಿಧರ್ ಅವರೇ, JDS BJPನೇ ಒಂದಾದಾಗ ಪಾಪ ಮಿತ್ರರು ಶತ್ರುಗಳಾಗಿ ಮತ್ತೆ ಮಿತ್ರರಾಗದ್ನ ಯಾಕೆ ವಿರೋಧ? ಕರುಣಾಕರ್ ರೆಡ್ಡಿ ಎಂತೆಂತ ಮಾತಾಡಿದ್ರು. ಕರುಣಾಕರ್ ರೆಡ್ಡಿ ಆಗ್ಲೇ 12-13 ವರ್ಷದಿಂದ ಸೇರ್ದೇ ಇದ್ದವರು ಆಗ್ಲೇ ಮನೆ ಒಳಗಡೆ ಹೋಗ್ತಾ ಇದ್ದಾರೆ. ಈಗ ನಮ್ ಕಡೆ ಒಂದ್ ಮಾತಿದೆ, ಬೆಂಗಳೂರು ಕಡೆ ಕೋಳಿ ಕುಯ್ದ್ರೆ ಎಲ್ಲ ಸೇರ್ತಾರೆ ಅಂತ. ಆ ರೀತಿ ಪ್ರಶ್ನೆ ಆಗ್ತಾ ಇದೆ. ಏನೋ ಒಂದ್ ಘಟನೆ ಆಗಿದೆ, ಸೇರ್ಬೇಕಾಯ್ತು, ಕಂಬ್ಯಾಕ್ ಅಂತೂ ಬೇಕು ಅವ್ರಿಗೆ. ಯಾಕಂದ್ರೆ ರಾಜಕೀಯ ಅಸ್ತಿತ್ವ ಅವಳು ಹೊರಟೋಗಿದೆ. ಇಲ್ಲಿ ಆಲ್ರೆಡಿ ಕಾಂಗ್ರೆಸ್ನ ಕಪಿ ಮುಷ್ಟಿಯಲ್ಲಿ ಇದೆ. ಕಾಂಗ್ರೆಸ್ ಇವತ್ತು ಜನ ಒಪ್ಕೊಂಡಿದ್ದಾರೆ. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಇವರು ಮಾನ್ಯ ವಕ್ತಾರ ಹೇಳ್ದಾಗೆ ಪ್ರತಿಯೊಂದನ್ನು ಲೂಟಿ ಮಾಡಿರ್ತಕ್ಕಂಥದ್ದು, ನಮ್ಮ ಕರ್ನಾಟಕದ ಗಡಿ 5 ಕಿಲೋಮೀಟರ್ನ ಹೆಚ್ಚುವರಿ ಮಾಡಿರ್ತಕ್ಕಂಥದ್ದು ದೇಶದ್ರೋಹದ ಕೆಲಸ. ಆ ದೇಶದ ಜೈಲಿನಲ್ಲಿ ಇರುತ್ತಾ 2 ರಾಜ್ಯಗಳು ಸಹ ಅವರನ್ನ ಆರೋಪಿ ಸ್ಥಾನದಲ್ಲಿ ಕೂರಿಸಿದ್ದಾರೆ. ಅಂದರೆ ಈತನಿಗೆ ಯಾವ ನೈತಿಕತೆ ಇದೆ ಈ ರೀತಿಯಾದಂತಹ ಮಾತುಗಳನ್ನ ಆಡೋದಕ್ಕೆ? ಇವರನ್ನು ಸಮರ್ಥಿಸ್ತಾ ಇದಾರಲ್ಲ BJPಗೆ. ಇದೆಂತ ಪಕ್ಷ ಇದು? ಇದು ರಾಮರಾಜ್ಯದ ಪಕ್ಷನ, ರಾಮರಾಜ್ಯ ಕನಸುಕೊಂಡು ಓದಿದ ಪಕ್ಷನ. ರಾಜಧರ್ಮವನ್ನು ಪಾಲಿಸಬೇಕು ಅಂತ ವಾಜಪೇಯಿ ಅವರು ಹೇಳಿದ್ರಲ್ಲ, ಎಲ್ಲಿ ಹೋಯ್ತು ಸ್ವಾಮಿ ನಿಮ್ಮ ರಾಜಧರ್ಮ? ಎಲ್ಲಿ ಹೋಯ್ತು ನಿಮ್ಮ? ಅವರು ಸತ್ತಾಗ್ಲೇ ನೀವು ರಾಜಧರ್ಮ ಬಿಟ್ಬಿಟ್ರಿ ಅನ್ಸುತ್ತೆ. ಅವರ ಅಡ್ವಾಣಿಯವರು ಹೇಳಿದ ಮಾತುಗಳಿದ್ವಲ್ಲ, ಅವನ್ನೆಲ್ಲ ನೀವು ಮರ್ತ್ಬಿಟ್ರಿ ಅನ್ಸುತ್ತೆ. ನೀವು ಕೇವಲ ಅಧಿಕಾರಕ್ಕೋಸ್ಕರ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಜನ ಗೊತ್ತಾಗ್ತಾ ಇದೆ. ಈ 2 ಪಕ್ಷಗಳು ಒಂದೇ ರೀತಿಯ ಒಂದೇ ನಾಣ್ಯದ ಮುಖಗಳು ಅಂತ ಸಹ ಗೊತ್ತಾಗ್ತಾ ಇದೆ. ನಾರಾ ಭರತ್ ರೆಡ್ಡಿ ಅವರು ಅಲ್ಲಿ ಸಹ ಅವ್ರ ಮನೆ ಎದುರುಗಡೆ ಫ್ಲೆಕ್ಸ್ ಕಟ್ಟೋದು ಅವಶ್ಯಕತೆನೇ ಇರಲಿಲ್ಲ. ಅವರೇ ಘಟನೆಗೆ ಅವ್ರು ಮೊದಲನೇ ವೇದಿಕೆ ಅವರೇ ಮಾಡಿಕೊಟ್ರು. ಯಾಕೆ ಮಾಡ್ಬೇಕಾಯ್ತು? ಇಂಥವ್ರನ್ನ ಯಾಕೆ ತಡೀತಾ ಇಲ್ಲ? CM ಅವರು ಅವ್ರನ್ನ ಮಾತಾಡ್ಸೋದಿಲ್ಲ ಅಂತ 2 ದಿನ ದೂರ ಇಟ್ಟಿದ್ರು. ಆದ್ರೂ ಹೋಗಿ ಹೆಲಿಕಾಪ್ಟರ್ ಅಲ್ಲಿ ಹೋಗಿ ಬೇರೆ ಕಡೆ ಕೂರಿಸ್ಕೊಂಡು ಮಾತಾಡ್ಸ್ಕೊಂಡು ಅಂತ ಅವಶ್ಯಕತೆ ಏನಿದೆ?
ಇಂತಹ ಏನಕ್ಕೋಸ್ಕರ ರಾಜಕಾರಣಕ್ಕೋಸ್ಕರ ತಮ್ಮ ಕುರ್ಚಿಗೋಸ್ಕರ ಅಂತ ಇದ್ರೆ ಕುಮಾರಸ್ವಾಮಿ JDS ಅವ್ರ ವಿಷಯ ತಗೊಬೇಕು. ಕುಮಾರಸ್ವಾಮಿ ಅವರು ಮೇಲೆ ಇದೇ ಜನಾರ್ದನ್ ರೆಡ್ಡಿ ಅವರು ಸಚಿವ ಸಂಪುಟದಲ್ಲಿ ಇರತಕ್ಕಂಥ ಜನಾರ್ದನ್ ರೆಡ್ಡಿ ಅವರು 150 ಕೋಟಿ ಕೇಳಿದ್ರು ನನ್ನ ಹತ್ರ, ಭ್ರಷ್ಟಾಚಾರದ ಆರೋಪ ಹೊರಿಸಿರ್ತಕ್ಕಂಥವ್ರನ್ನ ಕುಮಾರಸ್ವಾಮಿ ಅವರು ಇವತ್ತು ಸಮರ್ಥನೆ ಮಾಡ್ಕೋತಾ ಇದ್ದಾರೆ. ಹೌದು, ಕಾಂಗ್ರೆಸ್ ತಪ್ಪು ಮಾಡಿದೆ, ಜನಾರ್ದನ್ ರೆಡ್ಡಿನೇ ಕರೆಕ್ಟು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದಾರಲ್ಲ. ನಾರಾ ಭರತ್ ರೆಡ್ಡಿ ಮಾತುಗಳನ್ನ ಅಥವಾ ಅವರ ನಡಾವಳಿಗಳನ್ನ DK ಶಿವಕುಮಾರ್ ಅವರು ತಪ್ಪಿಲ್ಲ ಅಂತ ಮಾತಾಡ್ತಿರ್ಬೇಕಾದ್ರೆ ಇದನ್ನೆಲ್ಲ ನೋಡ್ಕೊಂಡು ಅವರೆಲ್ಲ ಒಂದಾಗೇನೋ ಮಾತಾಡ್ತೀರ, ಅದರಲ್ಲಿ ನಿಮ್ಗೆ ದೋಷ ಕಾಣುತ್ತೆ? ದೋಷನೇ ಅಲ್ವಾ? ನೀವು ಹೇಳಿದ್ದೊಂದು ಮಾಡೋದೊಂದಲ್ವಾ? ನೀವು ಹೇಳಿದ್ಮೇಲೆ ಬದ್ಧತೆ ಇರಬೇಕು. ನೀವು ರಾಜಕಾರಣಿಗಳಾಗಿದ್ದೀರ, ನೀವು ಸಾಮಾಜಿಕ ಎಲ್ಲರ ಅಕೌಂಟಬಿಲಿಟಿ ಇರುತ್ತೆ. ನೀವು ಮನೇಲಿ ಏನಾದ್ರು ಮಾಡ್ಕೊಳ್ಳಿ ಹೇಳಿದಲ್ಲ, ನೀವು ಕೋಳಿ ನೋಡಿ, ನೀವು ಹಬ್ಬಗಳಲ್ಲಿ ನೀವು ಸೇರ್ಕೊಳ್ಳಿ, ಸಂಬಂಧ ಬೆಳೆಸ್ಕೊಳ್ಳಿ, ನೀವು ಗಂಡ ಅವರು ಕೊಡಿ, ಹೆಣ್ಣು ಇವರು ಕೊಡಿ, ನೀವು ಸಂಬಂಧಗಳು ಬೆಳೆಸ್ಕೊಡಿ, ಮದುವೆಗಳು ಮಾಡ್ಕೊಳ್ಳಿ, ನೀವು ಮನೆ ಒಳಗಡೆ ಏನಾದ್ರೂ ಮಾಡ್ಕೊಳ್ಳಿ. ಸಾರ್ವಜನಿಕ ಬದುಕು ಬಂದ ಮೇಲೆ ನೀವು ಹೇಳಿದ ನಡವಳಿಕೆಗಳು, ನೀವು ನಡೀತಾ ಇರ್ತಕ್ಕಂಥ ನಡವಳಿಕೆಗಳ ಮೇಲೆ ನಿರ್ಧಾರ ಆಗುತ್ತೆ. ನೀವೇ ಎಂತಹ ವ್ಯಕ್ತಿಗಳು, ಎಂತಹ ಪಕ್ಷಗಳು, ನೀವು ಎಂತ ನಡವಳಿಕೆ ನಡೆಸ್ತಾ ಇದ್ದೀರಾ ಅಂತ ನೀವು ಹೇಳ್ತಾ ಇದ್ದೀರಿ. ಇವತ್ತು ಕಾಂಗ್ರೆಸ್ ಪಕ್ಷ ಏನು ಅವರ ಕಾರ್ಯಕರ್ತನಿಗೆ 25 ಲಕ್ಷ ರೂಪಾಯಿ ಅನ್ಅಕೌಂಟಬಿಲಿಟಿ ಕೊಟ್ಟಿದ್ದಾರೆ ಅಂತ, ಅದನ್ನು ಸಹ ತನಿಖೆ ಆಗಬೇಕು. ಎಲ್ಲಿನ ಹಣ ಎಲ್ಲಿ ಓಕೆ. ಆದ್ರೆ ಒಂದೇ ನಿಮಿಷ, ಅವರೇ ಮಾಡ್ಬೇಕು. ನೀವು ಏಜೆನ್ಸಿ ಕೊಡಿ, ನೀವು ಕೇಂದ್ರ ಸರ್ಕಾರದಲ್ಲಿ ಇದ್ದೀರಲ್ಲ, ಆಮೇಲೆ ಮಾತಾಡಿ, ನೀವು ಅದನ್ನ ಆಮೇಲೆ ಹೇಳಿ. ಆದ್ರೆ ಹರ್ಷ ಕೊಲೆ ಆಯ್ತು, ಹರ್ಷ ಕೊಲೆ ಆದಾಗ 60-70 ಲಕ್ಷ ತಗೊಂಡೋಗಿ ಮನೆ ಕೊಟ್ಟರು. 50 ಕೊಟ್ರಲ್ಲ, ನೀವೇ ಅದನ್ನ ಕೇಳ್ಬೋದು. ನೀವು ಕೇಳ್ಬೇಕಲ್ಲ, ಅದನ್ನ ಕೇಳ್ಬೇಕಲ್ವಾ? ಅಂದ್ರೆ ನೀವಿಬ್ರು ಒಂದೇ ನೋಡಿ, ನೀವು ಮಾತಾಡ್ಬೇಕಾದ್ರೆ ನಾನು ಒಂದು ಶಬ್ದ ಮಾತಾಡಿಲ್ಲ. ದಯವಿಟ್ಟು ಯಾಕೆ ಹಿಂದೂಗಾರಿಕೆ ಕಾರ್ಯಕರ್ತನೇ ತಾನೆ ನಾನು? ಹಿಂದೂ ಕಾರ್ಯಕರ್ತ ಅಂದ್ಮೇಲೆ ನಿಮ್ ಕಾರ್ಯಕರ್ತ. ಇವಾಗ ಹೇಳಿದ್ರು ನಮ್ಮ ಈಗಲೇ ವಕ್ತಾರ ಹೇಳಿದ್ರು, ನಮ್ಮ ಹಿಂದೂ ಕಾರ್ಯಕರ್ತರು 100 ಜನ ಹೋಗಿ KR ಅಲ್ಲೆಲ್ಲ ಇದು ಹೊಡೆದ್ರು. ಈಗಲೇ ಹೇಳಿದ್ರು. ಈಗ ಮಾತ್ರ ಹರ್ಷ ನೋಡಿ, ಹರ್ಷ ಆದಾಗ ಬೇರೆ. ಪ್ರವೀಣ್ ನಟ್ಟಾರು ಸತ್ತಾಗ 1000 ಲಕ್ಷ ಕೊಟ್ರು. ಅವಾಗ ಇವ್ರಿಗೆ ಅಕೌಂಟಬಿಲಿಟಿ ಗೊತ್ತಾಗ್ಲಿಲ್ವಾ? ಅವಾಗ ಕಪ್ಪು ಹಣ ಗೊತ್ತಾಗ್ಲಿಲ್ವಾ? ಅವ್ರದೇ ಸರ್ಕಾರ ಅಲ್ವಾ, ಮಾಡ್ಬೇಕಲ್ವಾ? ಅದನ್ನ ನೀವು ಮೊದಲು ನೀವು ನಮ್ಮಲ್ಲಿ 1 ರೂಪಾಯಿ ನೀವು ಮಾಡಾಳು ವಿರೂಪಾಕ್ಷಪ್ಪನ 6.5 ಕೋಟಿ ತನಿಖೆ ಮಾಡ್ಸಕ್ಕಾಗಿಲ್ಲ. 6.5 ಕೋಟಿ ರೂಪಾಯಿ ಸಿಕ್ತು, ಕ್ಲೀನ್ ಚಿಟ್. ನೀವು 1 ರೂಪಾಯಿ ಕೊಡಿ. ನೋಡಿ, ಇವರು JDSನವ್ರು ಹೇಳ್ತಾ ಇದ್ರಲ್ವಾ, ಅವ್ರ ಜೊತೆಗೆ ಸೇರ್ಕೊಂತೀವಿ, ಪ್ರತಿಭಟನೆ ಮಾಡ್ಬೇಕಾದ ವಿಷಯ ಪ್ರಜ್ವಲ್ ವಿಷಯದಲ್ಲೂ ಹೇಳಿ ಸ್ವಾಮಿ, ನಾವು ಪ್ರತಿಭಟನೆ ಮಾಡಿ ನಾವು ನಿಮ್ ಜೊತೆಗೆ ಸೇರ್ಕೊಂತೀವಿ. ಪ್ರಜ್ವಲ್ ವಿಷಯದಲ್ಲೂ ಹೇಳ್ಬೇಕಲ್ಲ, ಎಲ್ಲದಕ್ಕೂ ಒಂದೇ ಮಾರ್ಗ ಆಗ್ಬೇಕಲ್ಲ. ಹೌದು, ನಾವು ಕೇಜ್ರಿವಾಲ್ ಯಾಕೆ ಸುಳ್ಳು ಕೇಸು ಸ್ವಂತ ಮನೆ, ಯಾರು ಸ್ವಂತ ಮನೆ? ನೀವು ಯಾರು ಸ್ವಂತ ಮನೆ? ಅವ್ರು ಕಟ್ಟಿರ್ತಕ್ಕಂಥ CM ನಿವಾಸ, ಅವ್ರು ಕಟ್ಟಿರ್ತಕ್ಕಂಥದ್ದು 43 ಕೋಟಿ. ಅಣ್ಣಾ ಹಜಾರೆ ಹೆಸರು ಎಲ್ಲೋ ತಗೊಂಡ್ ಬಂದಿಲ್ಲ, ಆಮ್ ಆದ್ಮಿ ಪಾರ್ಟಿ ಬಂದಿಲ್ಲ. ಸುಳ್ಳು ಹೇಳಿಕೆಗಳಿಂದ ನೋಡಿ, ಇಂತ ಬಾಯಿ ಬಡಿಸೋರು ಮಾಡೋದ್ರಿಂದ ಏನು ಒಳ್ಳೇದಿಲ್ಲ. ಹೌದು, ಜನ ಯಾಕೆ ಓಟ್ ಕೊಟ್ಟರು ಗೊತ್ತಾಗಿದೆ, ಯಾಕೆ ಕಳ್ಸಿದಾರೆ ಅಂತ ಇವತ್ತು ಹೋಗಿ ನೋಡಿ. ಇವತ್ತು ನಿಮ್ಮ ನೈತಿಕ ಜನ ಇವತ್ತು ಕೇಳಿ, ಇವತ್ತು ಜನ ಯಾಕೆ ಕಳ್ಸಿದ್ರು ಗೊತ್ತಾ? ಬಡವರ ಗುಡಿಸಲುಗಳನ್ನ ಹೊಡೆದಾಗ್ತಾ ಇದಾರಲ್ಲ, ಇವತ್ತು ಅನುಭವಿಸ್ತಾ ಇದ್ದಾರೆ. ಇವತ್ತು ಜನ ಅನುಭವಿಸ್ತಾ ಇದ್ದಾರೆ. ದೆಹಲಿಯಲ್ಲಿ ಎಲ್ಲೆಲ್ಲಿ ಬೇಕಾದ್ರೂ ಅಲ್ಲಿ ಮನೆಗಳು ಕೆಡುತ್ತಾ ಇದ್ದಾರೆ. ಯಮುನಾ ನದಿ ನಾನು 30 ದಿನದಲ್ಲಿ ಸರಿ ಮಾಡ್ತೀನಿ ಅಂತ ಹೇಳಿ ಯಮುನಾ ನದಿ ಸರಿ ಹೋಗ್ಬಿಟ್ಟು ಕ್ಲೀನ್ ಆಗ್ಬಿಟ್ಟು, ಅದೇ ಪಕ್ಕದಲ್ಲಿ ಡಿಸ್ಟಿಲ್ ವಾಟರ್ ತಗೊಂಡ್ ಬಂದಿದ್ರಲ್ಲ, ಡಿಸ್ಟಿಲ್ ವಾಟರ್ ಕ್ಯಾಂಟರ್ ತಗೊಂಡ್ಬಂದು ಹಾಕಿದ್ರಲ್ಲ, ಅಲ್ಲಿ ಸರಿಯಾಗಿದೆ. ಇವ್ರು ಪ್ರಧಾನ ಮಂತ್ರಿ ಕುಡಿಯೋದಕ್ಕೆ ಮಾತ್ರ ಸರಿಯಾಗಿದೆ, ಬೇರೆಯವ್ರಿಗೆ ಸರಿಯಾಗಿಲ್ಲ ಸ್ವಾಮಿ. ಜನ ನೋಡ್ತಾ ಇದ್ದಾರೆ. ಈ ಬಿಜೆಪಿಯ ಬಂಡವಾಳ ಬಯಲಾಗ್ತಾ ಇದೆ. ಕರ್ನಾಟಕದಲ್ಲೂ ಸಹ ಬಿಜೆಪಿಯ ಬಂಡವಾಳ ಬಯಲಾಗ್ತಾ ಇದೆ. ಮುಂದಿನ ದಿನ ಅವರನ್ನು ಮನೆ ಕಳಿಸೋದಕ್ಕೆ ಎಲ್ಲರೂ ಮನೆ ಕಳಿಸಿದೆ. ದೇಶವನ್ನ ಅಡ ಇಟ್ಟಿರ್ತಕ್ಕಂತಹ ದೇಶದ ಸಾಲವನ್ನ ಹೆಚ್ಚು ಮಾಡಿರ್ತಕ್ಕಂಥದ್ದು ಇವರ ಸರ್ಕಾರ. ಪರವಾಗಿಲ್ಲ, ಒಂದಲ್ಲ ಒಂದಿನ ನಾವು ಬಂದೇ ಬರ್ತೀವಿ. 20 ರಾಜ್ಯಗಳಲ್ಲಿ ನೀವು ಆಡಳಿತ ನಡೆಸ್ತಾ ಇದ್ದೀರಿ, 20 ರಾಜ್ಯಗಳನ್ನು ಗೆದ್ದಿರೋದು ಬಗ್ಗೂನು ಆಕ್ಷೇಪ ಇದೆಯಲ್ಲ. ಸುಳ್ಳು. 150 ಜನಗಳು ಓಟ್
ಹಾಕಿರ್ತಕ್ಕಂಥವ್ರು ಯಾರು ಮುಟ್ಟಾಡ್ರಿಲ್ಲ. ಜನರು ಗೊತ್ತಿದೆ ಯಾವ ದೆಹಲಿಯಲ್ಲಿ manipulate ಮಾಡೋದು, manipulate ಮಾಡೋದು, ಜನರು manipulate ಮಾಡೋದು, SIR ರೂಪದಲ್ಲಿ ಅದೇ ಜನ ಮನೆ ಕಳಿಸಿದ್ದಾರೆ ಅವ್ರನ್ನ. ಯಾಕೆ 60 ಲಕ್ಷ, 70 ಬುದ್ಧಿವಂತರಿದ್ದಾರೆ ಜನ, ಯಾರು ಮುಟ್ಟಾಡ್ರಿಲ್ಲ. 65 ಲಕ್ಷ ಜನರನ್ನ ಬಿಹಾರಲ್ಲಿ SIR ಮೂಲಕ ತೆಗೆದುಬಿಡ್ರಲ್ಲ. ಯಾಕೆ ಯಾವ್ದದು ಅಕ್ರಮ ವಲಸಿಗರ ಪರ ಇದ್ದೀರಾ? ಅಕ್ರಮ ಅಕ್ರಮ ವಲಸಿಗರ ಪರ ಇದ್ದೀರಾ ನೀವು? ಅಕ್ರಮ ವಲಸಿಗರ ಕರ್ನಾಟಕ ಆಗಿರ್ಲಿ, ಬೆಂಗಳೂರು ಆಗಿರ್ಲಿ, ಅಕ್ರಮ ವಲಸಿಗರ ಪ್ರಮೇಯನೇ ಇಲ್ಲ. ನೀವು ಅಕ್ರಮ ಮಾಡುವ ದೇಶವಾಸಿಗರ ಪರ ಇದ್ರಿ. ನಿಮ್ಮ ರಾಜಕೀಯಕ್ಕೆ ಬ್ರೇಕ್ ನೀವು ಬ್ರೇಕ್ ಇದ್ದರೆ ನಿಮ್ಮ ನಾಯಕ 50% ನಾಯಕರು ಜೈಲು ಸೇರೋದಂತೂ ಗ್ಯಾರಂಟಿ. 50% ನಾಯಕರಲ್ಲಿ ಜೈಲಿಗೆ ಹೋಗಿ ಬಂದ್ಬಿಟ್ಟಿದ್ದಾರೆ ಸ್ವಾಮಿ. ಪರವಾಗಿಲ್ಲ. ನೀವು ಈ ಬಳ್ಳಾರಿ ಬ್ಯಾನರ್ ಗಲಾಟೆಯನ್ನ ಅಥವಾ ರಾಜಶೇಖರ್ ಅವರ ಸಾವನ್ನ ಮರೆತರೂ ಕೂಡ ಬಿಜೆಪಿಯವರು ಮರೆಯೋ ಹಂಗೆ ಕಾಣ್ತಾ ಇಲ್ಲ. ಮೇಡಮ್, ನಮ್ಮ ಒಬ್ಬ ಕಾರ್ಯಕರ್ತನಿಗೆ ಒಂದು ಚೂರು ಪೆಟ್ಟಾದರೂ ಅದು ಕಾಂಗ್ರೆಸ್, ನನಗೆ ಪೆಟ್ಟಾದಾಗೆ. ಅಲ್ಲಿ ರಾಜಶೇಖರ್ ಸಾಯೋದು ಮೇಲಲ್ಲ, ನನ್ನ ಪ್ರಾಣ ಹೋಗೋದು ಮೇಲಲ್ಲ. ಯಾಕೆಂದರೆ ನಾನು ಕಾಂಗ್ರೆಸ್ನ ಒಂದು ಕುಟುಂಬದ ಸದಸ್ಯನ ಕಳ್ಕೊಂಡಿದ್ದೀವಿ. ಆ ನೋವು ಕಾಂಗ್ರೆಸ್ನವ್ರಿಗೆ ಪ್ರತಿಯೊಬ್ಬರಿಗೂ ಇದೆ. ಆ ಒಂದು ಕಾರಣಕ್ಕೋಸ್ಕರ KPCC ಅಧ್ಯಕ್ಷರು ಖುದ್ದು ಅವರ ಮನೆಗೆ ಹೋಗಿ ಸಾಂತ್ವನ ಹೇಳುವಂಥ ಕೆಲಸ, ಉಳಿದೆಲ್ಲ ಮಂತ್ರಿಗಳು ಸಾಂತ್ವನ ಹೇಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮೇಡಮ್, BJP ವಕ್ತಾರರು ಹೇಳ್ತಾ ನಾವು ಕಾಂಗ್ರೆಸ್ನ ಕಾರ್ಯಕರ್ತನ ಸಾವಿನ ಬಗ್ಗೆ ಹೋರಾಟ ಅಂತ ಹೇಳಿದ್ರಲ್ಲ, ಆಯಿತು, ಇಷ್ಟು ದಿನ ಆಯ್ತಲ್ವಾ, ನಮ್ಮ ಕಾರ್ಯಕರ್ತನ ಬಗ್ಗೆ ಅಂತ ಅನುಕಂಪ ಭಾವನೆಗಳಿದ್ರೆ ಅವ್ರ ಮನೆಗೆ ಹೋಗಿ ಅವ್ರ ತಾಯಿಗೆ ಒಂದು ಸಾಂತ್ವನ ಹೇಳಿ ಬಂದಿದ್ರೆ ನಾನು ಆ ಮನಸ್ಥಿತಿಯನ್ನು ಒಪ್ಬೋದಿತ್ತೇನು. ಮೇಡಮ್, ಇವತ್ತು ನಮ್ಮ ಕಾರ್ಯಕರ್ತನ ಬಗ್ಗೆ ಸಾಂತ್ವನ ಹೇಳೋ ಮನಸ್ಥಿತಿ ಇದ್ದವರು ನಡೀರಿ ಸಕರಾಯಪಟ್ಟಣದಲ್ಲಿ ಗಣೇಶ್ ಗೌಡ ಅನ್ನುವಂಥ ಕಾಂಗ್ರೆಸ್ ಕಾರ್ಯಕರ್ತನನ್ನ ಇದೇ ಬಜರಂಗ ದಳದ ಹುಡುಗರು ಹೊಡೆದಾಕಿದ್ರಲ್ಲ, ಯಾರಾದರೂ ಸಾಂತ್ವನ ಹೇಳಿದ್ರ? CT ರವಿ ಮಾತಾಡಿದ್ರ? ಶೋಭಾ ಕರ್ಲಾಜೆ ಮಾತಾಡಿದ್ರ? ಕಲ್ಲಡ್ಕ ಭಟ್ ಮಾತಾಡಿದ್ರ? ಅಥವಾ ರೆಡ್ಡಿ ಅವ್ರು ಮಾತಾಡಿದ್ರ? ವಿಜೇಂದ್ರ ಮಾತಾಡಿದ್ರ? ಒಬ್ರು ತುಟಿಕ್ ಪಿಟಿಕ್ ಅನ್ನಲಿಲ್ಲ. ಮತ್ತೆ ಅವ್ರು ಇನ್ನೊಂದು ಪದವನ್ನು ಹೇಳಿದ್ರು, ಸಾವಿನ ಮನೆಯಲ್ಲಿ ರಾಜಕೀಯ ಮಾಡೋರು ಕಾಂಗ್ರೆಸ್ ಅಂತ ಹೇಳಿದ್ರಲ್ಲ. ಅದು ಹರ್ಷನ್ ವಿಚಾರ ಆಗಿರಲಿ, ಪ್ರವೀಣ್ ನೆಟ್ಟಾರ್ ವಿಚಾರ ಆಗಿರಲಿ, DK ರವಿ ಪ್ರಕರಣ ಆಗಿರಲಿ, ಗಣಪತಿ ಪ್ರಕರಣ ಆಗಿರಲಿ, ಪರೇಶ್ ಮೇಸ್ತ ಪ್ರಕರಣ ಆಗಿರಲಿ, ಇವತ್ತು ರಾಜಶೇಖರ್ ರೆಡ್ಡಿಯ ವಿಚಾರವನ್ನ ತಿರುಚುವಂತ ಕೆಲಸ ಆಗಿದ್ದು, ಯಾರಾದರೂ ಸಾವಿನ ಮನೆಗಳಲ್ಲಿ ರಾಜಕೀಯ ಮಾಡಿದ ಇತಿಹಾಸ ಇತ್ತು ಅಂತಂದ್ರೆ ಅದು ಕಾಂಗ್ರೆಸ್ನವ್ರಿಗಿಲ್ಲ. ಅಂತ ದರ್ದು ಕಾಂಗ್ರೆಸ್ನವ್ರಿಗೆ ಬಂದಿಲ್ಲ. ನಾವು ಸತ್ತಾಗ ಆಯ್ತು ಮೇಡಮ್, ಉದಾಹರಣೆ ಈಗ ಅಲ್ಲ, ಇನ್ನು ಅದ್ರ ಜೊತೆಗೆ ಇನ್ನೊಂದು ಹೇಳ್ಬಿಟ್ಟು ಚೀಲದಲ್ಲಿ ಬಂದಿತ್ತಲ್ಲ ದುಡ್ಡು, ಆ ಚೀಲದ ದುಡ್ಡಿಗೆ ಅಕೌಂಟಬಿಲಿಟಿ ಬೇಕು. ಎಸ್ ಮೇಡಮ್, ಈಗ ಅದನ್ನ ಒಂದು ಮಂತ್ರಿ ಸ್ಥಾನದಲ್ಲಿ ಕುಳಿತಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರು ತಗೊಂಡೋಗಿ ಕೊಟ್ಟಿದ್ದಾರೆ. ಅದರ ಲೆಕ್ಕ ಏನೇ ಇದ್ರೂ ಅದನ್ನು ಉತ್ತರ ಕೊಡಬೇಕಾಗಿರೋದು ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು. ಇಂಥ ಹಣಕಾಸನ್ನ ಕೊಟ್ಟಾಗ ಅದನ್ನು ನೇರವಾಗಿ ತನಿಖೆ ಮಾಡುವಂಥ ಶಕ್ತಿ ಇರ್ತಕ್ಕಂಥದ್ದು IT ಡಿಪಾರ್ಟ್ಮೆಂಟಿಗೆ, ED ಡಿಪಾರ್ಟ್ಮೆಂಟಿಗೆ. ಕೇಂದ್ರ ಸರ್ಕಾರದಲ್ಲಿ ಇವತ್ತು ರಾಜಕೀಯಕ್ಕೆ ತನ್ನ ಪಕ್ಷಕ್ಕೆ ಸೆಳಿಬೇಕಾದ್ರೆ ಕಾಣುವಂಥ IT EDಗೆ ಇದು ಕಂಡಿದ್ರೆ ಅವ್ರು ಕೇಳ್ಕೊಳ್ಳಿ, ನಮ್ದೇನಿಲ್ಲ, ನಾವು ಯಾವ ತನಿಖೆಗೂ ನಾವು ಸಿದ್ಧ. ಇವತ್ತು ಆ ಒಂದು ಘಟನೆಯಲ್ಲಿ ನಮ್ಮವ್ರದ್ದೇನಾದರೂ ತಪ್ಪಿದ್ರೆ ಬಂಧನಾಗಲಿ, ನಾವು ಅದರಲ್ಲಿ ರಾಜಿ ಇಲ್ಲ ಮೇಡಮ್. ಯಾಕೆಂದರೆ ನಾವು ಫಸ್ಟು ಈ ದೇಶದ ಸಂವಿಧಾನಕ್ಕೆ, ಕಾನೂನಿಗೆ ಬೆಲೆ ಕೊಡುವಂಥವ್ರು. ಇದು ರಾಜಕೀಯವಾಗಿ ನಾನಾ ವಿಚಾರಗಳು ಚರ್ಚೆಗಳಾಗ್ಬೋದು, ಓಕೆ. ಇವತ್ತು JDS ವಕ್ತಾರರು ಮಾತಾಡ್ತಾ ಇವರು ಸಾಂತ್ವನ ಹೇಳೋದಕ್ಕೆ ಸಿದ್ದರಾಮಯ್ಯನವ್ರಿಗೆ ಹೋಗಿಲ್ಲ ಅಂತ ನಮ್ಮ ರಾಜಶೇಖರ್ ರೆಡ್ಡಿ ವಿಚಾರಕ್ಕೆ ಆಯಿತು. ನಾನು ಅವ್ರು ಕೇಳಿದ್ದಕ್ಕೆ ನಾನು ಕೇಳ್ತಾ ಇಲ್ಲ, ಅಷ್ಟೊಂದು ಸಾವಿರಾರು ಜನ ಅತ್ಯಾಚಾರ ಆಯ್ತಲ್ಲ, ಒಂದು JDS ಕಾರ್ಯಕರ್ತರು ಮನೆಗೆ ಹಾಸನದಲ್ಲಿ ಹೋಗಿ ಸಾಂತ್ವನ ಹೇಳಿದರೆ ಅವ್ರ ಮಾತಿಗೆ ನಾನು ತೂಕ ಇದೆ ಅಂತ ನಾನು ಒಪ್ತಾ ಇದ್ದೆ. ಅದು ಮಾಡಿಲ್ಲ ಅವರು, ನಾನು ಅದನ್ನ ಡಿಗ್ ಮಾಡೋದಕ್ಕೆ ಹೋಗೋದಿಲ್ಲ ಹೆಚ್ಚಾಗಿ. ಮೇಡಮ್, ಮತ್ತೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗಿ ಮಾತಾಡ್ತಾ BJP ವಕ್ತಾರರು ಬಂಗಾಳ ವಲಸಿಗರು 5 ಲಕ್ಷ ಅಂದರು. ಸ್ವಾಮಿ, 5 ಲಕ್ಷ ನೀವು ಹೇಳ್ತಿದ್ದೀರಿ, ನಿಮ್ಮ ಲೆಕ್ಕ ಭಾಳ ಕಮ್ಮಿ. ಅಶ್ವಥ್ ನಾರಾಯಣ್ 25 ಲಕ್ಷ ಅಂತಂದರು. ಕಳೆದ 11 ವರ್ಷದಿಂದ ಈ ದೇಶದ ಏನು ರಕ್ಷಣಾ ಸಚಿವರು ಯಾರು ಅಥವಾ ಗೃಹ ಸಚಿವರು ಯಾರು, ಈ ದೇಶದ ಪ್ರಧಾನಿ 56 ಇಂಚಸ್ ಏನು ಎದೆ ಇದೆ ಅಂತ ಹೇಳ್ತಾ ಇದ್ದವರು ಇವತ್ತು ದೇಶದೊಳಗಡೆ. ಮತ್ತೆ ಇವರು ಮಮತಾ ಬ್ಯಾನರ್ಜಿಯನ್ನು ಉಲ್ಲೇಖ ಮಾಡಿ ಹೇಳಿದರು, ಮೇಡಮ್, ನ್ಯಾಷನಲ್ ಟೆರಿಟರೀಸು, ನ್ಯಾಷನಲ್ ಬಾರ್ಡರ್ಸ್ ಬರುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ, ಇಂಡಿಯನ್ ನೇವಿ, ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ಫೋರ್ಸಿಗೆ ಬರ್ತಕ್ಕಂಥದ್ದು. ಅನಾವಶ್ಯಕ ಹೇಳಿದ್ರಲ್ಲ, ಆಯಿತು, ಅದನ್ನೂ ಪ್ರಶ್ನೆ ಮಾಡೋಣ. ಹಂಗಾಯ್ತು ಅಂತಂದ್ರೆ ಇವತ್ತು ಲದಾಖ್ ಒಳಗಡೆ, ಅರುಣಾಚಲ್ ಪ್ರದೇಶದೊಳಗಡೆ, ದೋಕ್ಲಾದೊಳಗಡೆ ಸಾವಿರಾರು ಚದರ ಕಿಲೋಮೀಟರ್ ಭಾರತದೊಳಗಡೆ ಬಂದು ಸ್ಯಾಟಲೈಟಲ್ಲಿ ಕಾಣಿಸ್ತಾ ಇದೆ ಗ್ರಾಮ ನಿರ್ಮಾಣ ಆಗಿದೆಯಲ್ಲ, ಏನು ಕ್ರಮ ತಗೊಂಡೋಗಿದ್ದೀರಾ? ಕೇವಲ ರಾಜಕೀಯಕ್ಕೋಸ್ಕರ ಹೇಳಿಕೆ ಕೊಡುವಂಥದ್ದು ಅಲ್ಲ. ಕೇಳಿ ಕೇಳಿ. ಈಗ ಜನಕ್ಕೆ ಬರೋ ಡೌಟ್, ಎಸ್, ಈಗ ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ರಕ್ಷಣಾ ಸಚಿವರು ಯಾರಿದ್ದಾರೆ, PM ಯಾರಿದ್ದಾರೆ, ಇದೆಲ್ಲ ಖಂಡಿತ ಹೌದು, ಅವರೊಂದು ನೀತಿ ನಿಯಮಗಳನ್ನು ಮಾಡ್ತಾರೆ. ಪರಿಪಾಲನೆ ಮಾಡಬೇಕಾಗಿರೋದು PM ಅಥವಾ ಗೃಹ ಇಲಾಖೆ, ದೇಶದ ಗೃಹ ಇಲಾಖೆ ಏನು ನಿಯಮಗಳನ್ನ ಹಾಕ್ತಾರೆ ಅದನ್ನ ಪಾಲನೆ ಮಾಡಬೇಕಾಗಿರೋದು ರಾಜ್ಯದ ಗೃಹ ಇಲಾಖೆಗಳು. ಅದು ನೆಟ್ಟಗಾಗ್ತಿದ್ಯಾ? ನಿಮ್ಮ ಯುವರ್ ಕ್ವಶನ್ ಇಸ್ ರೈಟ್ ಮೇಡಮ್. ಮೇಡಮ್, ಭಾರತ ದೇಶದ ಒಳಗಡೆ ನಾನು ಐ ಆಮ್ ವೆರಿ ಕ್ಲಿಯರ್, ಭಾರತ ದೇಶದ ಒಳಗಡೆ ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಹೋಗೋದಕ್ಕೆ, ಸಂಚಾರ ಮಾಡೋದಕ್ಕೆ ಯಾರಿಗೂ ವೀಸಾ ಪಾಸ್ಪೋರ್ಟ್ ಬೇಕಾಗಿಲ್ಲ. ಯಾವ ರೈಲ್ಗಳಲ್ಲೂ ಚೆಕಿಂಗ್ ಆಗಲ್ಲ, ಯಾವ ಬಸ್ಗಳಲ್ಲೂ ಚೆಕಿಂಗ್ ಆಗಲ್ಲ. ನಾನು ವಾಸ್ತವ ಸತ್ಯ. ಹಂಗೇನಾದ್ರು ಅತಿ ಸ್ಟ್ರಿಕ್ಟ್ ಆಗಿ ಏನಾದ್ರು ಈ ದೇಶದಲ್ಲಿ ಚೆಕಿಂಗ್ ಅಂತ ನಡೆಯೋದಂತಂದ್ರೆ ಬೆಳಗಾವಿಯಿಂದ, ಗೋವಾದಿಂದ ಬೆಳಗಾವಿಗೆ ಬರ್ಬೇಕಾದ್ರೆ ಎಣ್ಣೆ ಬಾಟ್ಲ್ ಎಷ್ಟು ತಂದ್ರು ಅಂತ ಚೆಕ್ ಮಾಡ್ತಾರೆ ಖಡಕ್ ಆಗಿ. ಅದು ಬಿಟ್ಟರೆ ಆ ರೀತಿಯಾದಂಥ ಚೆಕಿಂಗ್ ವ್ಯವಸ್ಥೆ ಭಾರತದಾದ್ಯಂತ, ಐದರ್ ಇಟ್ ಮೇ ಬಿ ಕಾಂಗ್ರೆಸ್ ಪಾರ್ಟಿ ಆರ್ ಎನಿ ಪಾರ್ಟಿ, BJP ಪಾರ್ಟಿ ಇರುವಂಥ ಸತ್ಯ ನಾನು ನುಡಿತಾ ಇದ್ದೀನಿ.
ಈಗ ಬಂದಿರೋದು ಅಪರಾಧ ಅಲ್ವಾ, ಹೆಕ್ಕಿ ತೆಗಿಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಏನು ನೀತಿ ನಿಯಮ ಅಂತ ಹೇಳಿದ್ರಲ್ಲ, ದೇ ಆರ್ ದ ರೈಟ್ ರೆಸ್ಪಾನ್ಸಿಬಲ್ ಪರ್ಸನ್. ಈ ದೇಶದೊಳಗಡೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ. ಯಾಕೆ ಇದನ್ನ ಕೇಳಿದೆ ಅಂದ್ರೆ, ಯಾವ್ದೊಂದು ಯೋಜನೆಗಳು ಅಂದಾಗ ಸೆಂಟ್ರಲ್ ಗವರ್ಮೆಂಟ್ ಯಾವುದೇ ಯೋಜನೆ ಬಂದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಸ್ಟೇಟ್ ಗವರ್ಮೆಂಟ್ಗಳು ವಿಫಲ ಆಗ್ತವೆ. ಅದೇನೋ ಮೆಟ್ರೋ ಬರುತ್ತೆ ಅಂದ್ರೆ ಲ್ಯಾಂಡ್ ಎಕ್ವಿಸಿಷನ್ ಅಲ್ಲಿ ಸಪೋರ್ಟ್ ಇಲ್ಲ. ಈ ತರದ್ದೆಲ್ಲ ಆಗ್ಬೇಕಾದ್ರೆ ನೀತಿ ನಿಯಮಗಳ ಪಾಲನೆ ಅಂತಾಗ್ಲೂ ಅಷ್ಟೇ ಕಟಿಬದ್ಧವಾದ್ರೆ ಆಗಿದ್ರೆ ಈ ಒಳ ನುಸುಳುವಿಕೆನೂ ನಾವೇ ಬ್ರೇಕ್ ಹಾಕ್ಬೋದು ಅಂತ. ನೋ ಸಿ, ನ್ಯಾಷನಲ್ ಬಾರ್ಡರ್ಸ್, ನ್ಯಾಷನಲ್ ಟೆರಿಟರಿ ಮೇಡಮ್, ನಾನು ಅದೇ ಹೇಳಿದ್ನಲ್ಲ, ದೇಶದೊಳಗಡೆ ನೀನೊಬ್ಬ ನುಗ್ಗು ಬಂದಾದ್ಮೇಲೆ ಮೇಡಮ್, ಈಗ ನಮಗೆ ಗೊತ್ತಿತ್ತ ಪಾಕಿಸ್ತಾನದವ್ರು ನಮ್ಮ ದೇಶದೊಳಗಡೆ ನಮ್ಮ ರಾಜ್ಯದಲ್ಲೂ ಇದ್ರು ಅಂತೇಳಿ. ಮೊನ್ನೆ ಪೇಲ್ಗಾಮ್ ಅಂದ್ರೆ ದೇ ಎಂಟರ್ಡ್ ವಿತ್ ಅ ಪಾಸ್ಪೋರ್ಟ್ ಅಂಡ್ ವೀಸಾ. ಯಾವುದು ನಾನಾ ಕಾರಣ ಮಂಗಳೂರಲ್ಲಿ ಯಾರೋ ಮದುವೆನೂ ಆಗಿದ್ರು, ಈ ಥರದ್ದೆಲ್ಲ. ಪೇಲ್ಗಾಮ್ ದಾಳಿ ಆದಾಗ ಅವ್ರನ್ನೆಲ್ಲ ವಾಪಸ್ ಕಳಿಸೋದು ಅಂತಂದಾಗ ಇಲ್ಲೆಲ್ಲ ಇದ್ರ ಅಂತ ನಮಗೆ ಗೊತ್ತಾಗಿದ್ದು. ಈ ಒಂದು ಎಂಬೆಸಿ ಇದೆಯಲ್ಲ ದೆಹಲಿನಲ್ಲಿ, ಎಲ್ಲ ವಿಶ್ವದ ಎಲ್ಲ ದೇಶದ ಎಂಬೆಸಿಗಳು ಇರ್ತವೆ. ವಾಟ್ ಎವರ್ ಅಂದ್ರೂ ಇವತ್ತು ಆಯ್ತು, ನಾವು ಪಾಕಿಸ್ತಾನ ಶತ್ರು ದೇಶ ಅಲ್ವಾ, ಇವತ್ತು ಸಕ್ಕರೆ ಗೋಧಿ ಇವೆಲ್ಲ ರಫ್ತುಗಳು ನಡೀತಾನೆ ಇದೆಯಲ್ಲ, ಅದೇನೋ ನೀರನ್ನೇ ನಿಲ್ಲಿಸ್ಬಿಡ್ತೀವಿ ಅಂದ್ರು, ಪ್ರಾಕೃತಿಕವಾಗಿ ಬರೋದು ಇವತ್ತು ಹರಿತಾ ಇದೆಯಲ್ಲ, ಬಿಡಿ, ಅದು ಇವತ್ತಿನ ಟಾಪಿಕ್ ಅಲ್ಲ ಮೇಡಮ್. ಹೋರಾಟ ಅಂದ್ರೆ ಉದಾಹರಣೆ, ಈಗ ವಿ ವರ್ ಆಲ್ಸೋ ಇನ್ ದ ಅಪೋಸಿಷನ್ ಪಾರ್ಟಿ. ಒಂದು ಹೋರಾಟದ ಏನು ಪ್ರಖರತೆ ಹೆಂಗಿರ್ಬೇಕಂದ್ರೆ ಮೇಡಮ್, 40% ಅಂತ ನಾವು ಮಾಡಿದ್ವಿ, PCM ಅಂತ ನಾವು ಮಾಡಿದ್ವಿ, ಸತ್ತವರ ಮನೆಗೆ ಸಾಂತ್ವನ ಹೇಳುವಂತ ಕೆಲಸ ಮಾಡಿದ್ವಿ, ಆರೋಗ್ಯ ಹಸ್ತ ಕಾರ್ಯಕ್ರಮ ಮಾಡಿದ್ವಿ, ಬೆಲೆ ಏರಿಕೆ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ವಿ, ತ್ರಿವಳಿ ರೈತರ ಕಾನೂನುಗಳ ವಿರುದ್ಧ ಪ್ರತಿಭಟನೆ ಮಾಡಿದ್ವಿ, ಈ ತೆರಿಗೆ ವಿಚಾರದಲ್ಲಿ ದೆಹಲಿ ಜಂತರ್ ಮಂತರ್ನಲ್ಲಿ ಕುಳಿತು ನಾವು ಪ್ರತಿಭಟನೆಯನ್ನ ಮಾಡಿದ್ವಿ ಮೇಡಮ್, ಮೇಕೆದಾಟು ಮಾಡಿದ್ವಿ, ಸ್ವಾತಂತ್ರ್ಯ ನಡಿಗೆ ಮಾಡಿದ್ವಿ, ಹಾಗೇನೆ ಭಾರತ್ ಜೋಡೋ ಯಾತ್ರೆ ಪಾದಯಾತ್ರೆಯನ್ನು ಮಾಡಿದ್ವಿ. ಎಲ್ಲರೂ ಇವತ್ತಿಗೂ ನೆನೀತಾ ಇದ್ದಾರೆ. ಅದು ಸಂಘಟನೆಯ ಮಜಬೂತ್ ಯಾವ ರೀತಿ ಆಯ್ತು ಅನ್ನುವಂತ ವಿಷಯ ವಾಸ್ತವಾಂಶನ ಹೇಳ್ತಾ ಇರೋದು. ನಾಟ್ ಔಟ್ 100 ಅನ್ನುವಂಥ ಕಾರ್ಯಕ್ರಮನೂ ನಾವು ಮಾಡಿದ್ವಿ. ಹಾಗೆ ಆಹಾರ ಕಿಟ್ಗಳು ಕೊಡೋದು, 1,500 ಆಂಬುಲೆನ್ಸ್ ಬಿಡುವುದು, ಡಿಜಿಟಲ್ ಮೆಂಬರ್ಶಿಪ್ ಮಾಡಿದ್ವಿ, 74 ಲಕ್ಷ ಜನ ಮೆಂಬರ್ಸ್. ಅದು ಈವನ್ ವೋಟ್ ಚೋರಿಗೆ ಇವತ್ತು ಮಾಡ್ತಾ ಇದ್ವಿ 1,40,00,000 ಸಹಿ ಸಂಗ್ರಹ ಮಾಡಿದ್ವಿ. ಆದ್ರೆ ಬಿಜೆಪಿಯವರ ಪ್ರತಿಭಟನೆ ಮೇಡಮ್, ಐ ರೆಸ್ಪೆಕ್ಟ್ ಇಟ್, ಅದೊಂದು ವಿರೋಧ ಪಕ್ಷ ಆದಾಗ ಒಂದು ಸರ್ಕಾರವನ್ನ ಎಚ್ಚರಿಸುವ ಕೆಲಸ ಮಾಡಬೇಕು. ಅದು ವಿಧಾನಸಭೆ ಒಳಗಡೆ, ವಿಧಾನ ಪರಿಷತ್ ಒಳಗಡೆ, ವಿಧಾನಸಭೆ ಹೊರಗಡೆ ಪ್ರತಿಭಟನೆಗಳಾದಾಗ ಸರ್ಕಾರಕ್ಕೆ ಚಾಟಿ ಬೀಸೋದು, ಚುರುಕು ಮುಟ್ಟಿಸುವಂತ ಕೆಲಸ ಮಾಡೋದು ಅವರ ರಾಜ್ಯ ಕರ್ತವ್ಯ. ಆದರೆ ಈ ಒಂದು ವಿರೋಧ ಪಕ್ಷವಾಗಿ ಆ ಒಂದು ಸ್ಥಾನವನ್ನ ಬಿಜೆಪಿ ಗೌರವಾನ್ವಿತವಾಗಿ ತುಂಬುತ್ತಿದೆಯೋ ಇಲ್ವೋ ಅನ್ನುವಂಥದ್ದು ರಾಜ್ಯ ಜನರಿಗೆ ಬಿಟ್ಟಿರ್ತಕ್ಕಂಥದ್ದು. ದಿಲೀಪ್ ಅವ್ರು ಒಂದು ಪ್ರಶ್ನೆ ಹೇಳ್ಬಿಡ್ತೀನಿ, ಆಮೇಲೆ ನೀವು ಕಂಟಿನ್ಯೂ ಮಾಡಿರಂತೆ. ಒಳ್ಳೆ ಕಂಬ್ಯಾಕ್ ಬೇಕು. ಜನಾರ್ದನ್ ರೆಡ್ಡಿ ಅವರ ರಾಜಕೀಯ ಹಿನ್ನೆಲೆನೂ ಗೊತ್ತು, ಅವರ ಬ್ಯಾಕ್ಗ್ರೌಂಡ್ ಗೊತ್ತಿರೋದ್ರಿಂದಾಗಿ ಶ್ರೀರಾಮುಲು ಆಗಲೇ ಶಶಿದವರು ಉಲ್ಲೇಖ ಮಾಡಿದಾಗ ಒಳ್ಳೆ ಸಮರ್ಥ ಸಮುದಾಯದ ನಾಯಕ ಅನ್ನುವಂಥ ಹೆಸರಿದೆ. ಬಟ್ ಜನಾರ್ದನ್ ರೆಡ್ಡಿ ಅವರಿಗೆ ಒಳ್ಳೆ ಕಂಬ್ಯಾಕ್ ಬೇಕು, ಅದಕ್ಕೆ ಈ ಪ್ರಕರಣ ಒಂದು ಅಸ್ತ್ರವಾಗಿದೆ ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ಪಾದಯಾತ್ರೆಯ ಬಗ್ಗೆ ಡಿಸ್ಕಷನ್ಸ್ ಆಗಿರುತ್ತೆ, ಮಾಡಿದ್ರೆ ಸೂಕ್ತ. ಮತ್ತಿಲ್ಲಿ ನಾರಾ ಭರತ್ ರೆಡ್ಡಿ ಅವರ ಏನು ಹವಾ ಜಾಸ್ತಿ ಆಗಿದೆ, ಈ ನಿಟ್ಟಿನಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳು ನಡೀಬಾರ್ದು, ಹಾಗಾಗಿ ಪಾದಯಾತ್ರೆ ಅದಕ್ಕೆ ನಿಮ್ಮ ರಾಜ್ಯದ ಕೆಲ ದೊಡ್ಡ ದೊಡ್ಡ ನಾಯಕರು ಅಕ್ಸೆಪ್ಟ್ ಮಾಡಿಲ್ಲ ಅಂತ. ಯಾಕಂದರೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಅತ್ಯುನ್ನತ ಸ್ಥಾನಕ್ಕೆ ಹೋಗ್ಬಿಟ್ರೆ, ಅವ್ರಿಗೊಂದು ಒಳ್ಳೆ ಹೆಸರು ಸಿಕ್ಬಿಟ್ರೆ ಅನ್ನುವಂತಹ ಅಸೂಯೆ ಏನಾದರೂ ನಿಮ್ಮ ರಾಜ್ಯದ ನಾಯಕರಲ್ಲಿ ಇದೆಯಾ? ನೋಡಿ, ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಯಾವುದೇ ಅಪವಾದಗಳಿರ್ಬೋದು, ಅದು ಕೋರ್ಟ್ಗಳು ನಡೀತಾ ಇದೆ, ಅದು ಕೋರ್ಟ್ ಪರಿಹಾರ ಮಾಡುತ್ತೆ, ಅದು ಕೋರ್ಟ್ ಮಾತಾಡ್ತೀನಿ ನಾನು ಅವ್ರಿಗೂ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ಈಗ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ. ಸೊ ಅವರು ಸ್ವತಃ ಸ್ವಂತ ಪಕ್ಷ ಇದೆ, ಅದು ನಮ್ಮ ಪಕ್ಷದ ಜೊತೆ ವಿಲೀನ ಮಾಡ್ಕೊಂಡಿದೆ, ಅದು ಅವರ ವೈಯಕ್ತಿಕ ವಿಚಾರ. ಒಂದು. ಎರಡನೇದು, ನಾವು ಮಾಡ್ತಿರ್ತಕ್ಕಂಥ ಹೋರಾಟ ಜನಾರ್ದನ್ ರೆಡ್ಡಿ ಅವರ ಪರಹಲ್ಲ, ಅಲ್ಲಿ ನಡೀತಾ ಇರ್ತಕ್ಕಂಥ ಗುಂಡಾಗಿರಿಯ ವಿರುದ್ಧವಾಗಿ. ಯಾವ ಮೀಡಿಯಾ ಮುಂದೆ ಬಂದು ಅಂದ್ರೆ ನೈತಿಕತೆ ಇದೆಯಾ ನಿಮ್ಗೆ? ಗುಂಡಾಗಿರಿ 100% ಇದೆ. ಅಂದ್ರೆ ಜನಾರ್ದನ್ ರೆಡ್ಡಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಹೋದ್ರೆ ಅಂತ ಇಟ್ಕೊಳ್ಳೋಣ. ಜನಾರ್ದನ್ ರೆಡ್ಡಿ ಅವರ ನೇತೃತ್ವದಲ್ಲ, ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. ಯಾವುದ್ರ ಪರವಾಗಿ? ಅಲ್ಲಿ ನಡೀತಾ ಇರ್ತಕ್ಕಂಥ ಗುಂಡಾಗಿರಿ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ. ಅದನ್ನೇ ಮಾಡಕ್ ನಿಮ್ಗೆ ನೈತಿಕತೆ ಯಾಕೆ ಮಾಡ್ತೀವಿ ಅಂತ ಹೇಳ್ತೀವಿ. ನೋಡಿ, ಇವತ್ತು ಒಬ್ಬ ಗುಂಡೇಟಿಗೆ ಬಲಿಯಾಗಿದ್ದಾನೆ, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನೇ ಆತ ಗುಂಡೇಟಿಗೆ ಬಲಿಯಾಗಿದ್ದಾನೆ. ಬಲಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಗುಂಡಿ ಹಾರ್ದು ಕಾಂಗ್ರೆಸ್ನ ಸತೀಶ್ ರೆಡ್ಡಿ ಗನ್ಮೆಂತ್ ಗುಂಡು ಹೊಡೆಸಿರ್ತಕ್ಕಂಥ ಯಾರು? ಶಾಸಕರು. ಗುಂಡಲ್ಲಿ ಸತ್ತಿರ್ತಕ್ಕಂಥ ಯಾರು? ಕಾಂಗ್ರೆಸ್ ಕಾರ್ಯಕರ್ತ. ಅಲ್ಲಿ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಇದ್ದವ್ರು ಯಾರು? ಕಾಂಗ್ರೆಸ್ ಕಾರ್ಯಕರ್ತರು. ಇಷ್ಟೆಲ್ಲ ಆಗಿದ್ರು ಯಾರ ಮೇಲೆ ಆಕ್ಷನ್ ತೆಗೆದುಕೊಂಡಿದ್ದಾರೆ ಇವರು?
ಒಬ್ಬನ ಜೈಲ್ಗೆ ಹಾಕಕ್ಕಾಗಿಲ್ಲ, ಇವರು ಒಬ್ಬನ ಅರೆಸ್ಟ್ ಮಾಡಕ್ಕಾಗಿಲ್ಲ. ಎಷ್ಟು ದಿನ ಆಗಿದೆ? FIR ನ ರಾಮುಲು ಮೇಲೆ ಮಾಡ್ತಾರೆ. ಅರೆ ಮತ್ತೆ ನಾವು ಯಾರನ್ನ ಕೇಳಬೇಕು? ಅಲ್ಲೊಂದು ಎಡ ಬಿದ್ದಿದೆ ರೀ, ನೀವು ಒಬ್ಬರನ್ನ ಜೈಲ್ಗೆ ಹಾಕಿಲ್ಲ, ಒಬ್ಬರನ್ನ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಾನು ಅಥವಾ JDS ಹೋಗ್ತಾರೋ ಕಾಂಗ್ರೆಸ್ ಹೋಗ್ತಾರೋ ಒಂದು ಕಪ್ಪಾಳ ಕೊಡಿದ್ರೆ ಕೇಸ್ ಮಾಡಿ ಒಳಿಕ್ ಹಾಕ್ತಾರ್ರಿ. ಒಂದ್ ಎಡ ಬಿದ್ದಿದೆ, ಯಾರನ್ನ ಒಳಿಕ್ ಹಾಕಿಲ್ವಲ್ಲ ನೀವು? ಮತ್ತೆ ನಾವ್ ಇನ್ನೇನ್ ಮಾಡ್ಬೇಕು? ವಿರೋಧ ಪಕ್ಷ ಆಗಿ ಪಾದಯಾತ್ರೆಯನ್ನು ಮಾಡ್ಬೇಕಾಗುತ್ತೆ, ಪ್ರತಿಭಟನೆ ಮಾಡ್ಬೇಕಾಗುತ್ತೆ. ಇಲ್ಲಿ ನಡೀತಾ ಇರ್ತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ನಾವು ಈ ಕೆಲಸವನ್ನ ಮಾಡ್ಲೇಬೇಕಾಗುತ್ತೆ. ರಾಜಶೇಖರ್ ರೆಡ್ಡಿ ಅಂತ ಒಬ್ಬ ವ್ಯಕ್ತಿಯನ್ನ, ಕಾಂಗ್ರೆಸ್ ಕಾರ್ಯಕರ್ತನನ್ನ ಶವವನ್ನ ಅವರ ಕುಟುಂಬದ ಒಂದು ವೈಚಾರಿಕತೆ ವಿರುದ್ಧವಾಗಿ ಊಣೋದ್ ಬಿಟ್ಟು ಯಾಕೆ ಸುಟ್ರಿ ಇವರು? ರೆಡ್ಡಿ ಕುಟುಂಬದ ಪ್ರಕಾರ, ರೆಡ್ಡಿ ಸಂಪ್ರದಾಯ ಪ್ರಕಾರ ಯಾವುದೇ ಕಾರಣಕ್ಕೂ ಶವಗಳನ್ನ ಸುಡೋ ಆಗಿಲ್ಲ. ಊತಾಕಿದ್ರು ಊತಾಕಂಗಿಲ್ಲ, ಊತಾಕ್ಬೇಕು. ಯಾಕೆ ಸುಟ್ರು ಇವರು? ಅದ್ರ ವಿರುದ್ಧವಾಗಿ ಚರ್ಚೆ ನಡೀಬೇಕಲ್ವ? ಇದರಿಂದ ಯಾವುದೋ ಷಡ್ಯಂತ್ರ ಇದೆ ಅಲ್ವಾ? ಯಾವ ಒಂದು ಪ್ರೆಷರ್ಗೊಳಗಾದ್ರು, ಯಾರು ಮಾಡಿಸಿದ್ರು ಅಂತಕ್ಕಂಥದ್ದು ಉತ್ತರ ಕೊಡ್ಬೇಕಲ್ವ? ಮತ್ತೆ ಇನ್ನೊಂದು ಮೇಡಮ್, ಇವತ್ತು ಈ ಒಂದು ಅಧಿಕಾರಿಗಳ ಮೇಲೆ ಹಾಕ್ತಕ್ಕಂಥದ್ದು, ಈಗ ಹಿಂದೆ ಇದಕ್ಕೆ ಮುಂಚೆ ಯಾವಾಗ ಒಂದು ಕಾಲ್ ತುಳಿತ ಒಳಗಾಯ್ತು ಅವಾಗ ದಯಾನಂದ್ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ IPL ವಿಚಾರಕ್ಕೆ. ಇವತ್ತು ಪವನ್ ನಜುಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಸಸ್ಪೆಂಡ್ ಮಾಡಿದ್ರು. ಪಾಪ ಬೆಳಿಗ್ಗೆ ಬಂದ ಆ ವ್ಯಕ್ತಿ ಸಂಜೆ ಎಲ್ಲ ಸಸ್ಪೆಂಡ್. ಆತ ಬಳ್ಳಾರಿ ನೋಡಿದ್ನೋ ಇಲ್ವೋ ಗೊತ್ತಿರ್ಲಿಲ್ಲ. ಇವ್ರು ಏನೇ ಮಾಡಿದ್ರು ಮೇಕೆ ಕೋತಿ ಮೊಸರನ್ನ ತಿಂದು ಮೇಕೆ ಮೂತಿಗೆ ಒರೆಸ್ತು ಅಂತೇಳಿ ಅಧಿಕಾರಿಗಳ ಮೇಲೆ ಹಾಕ್ಬಿಡೋದು. ಇನ್ನೊಂದು ಕಾಂಗ್ರೆಸ್ ವಕ್ತಾರರು ಹೇಳ್ತಾರೆ, ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ವಿಚಾರವಾಗಿ ಹೇಳ್ತಾರೆ, ನೀವು ಏನ್ ಮಾಡ್ತಾ ಇದ್ದೀರಿ, ನೀವೇ ಅಧಿಕಾರದಲ್ಲಿ ಇದ್ದೀರಿ 11 ವರ್ಷದಿಂದ, ಏನ್ ಮಾಡ್ತಾ ಇದ್ದೀರಿ ಅಂತ. ಮೇಡಮ್, ನಾನು ಅವ್ರು ಕ್ಲಿಯರ್ ಆಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪಶ್ಚಿಮ ಬಂಗಾಳ ನಮಗೆ 2216 ಕಿಲೋಮೀಟರ್ ಬಾರ್ಡರ್ ಅನ್ನ ಹಂಚ್ಕೋತೀವಿ. ಪಶ್ಚಿಮ ಬಂಗಾಳ ಬಾಂಗ್ಲಾದೇಶದ ಮಧ್ಯದಲ್ಲಿ ಕಂಪ್ಲೀಟ್ ಫೆನ್ಸಿಂಗ್, ಪಾಕಿಸ್ತಾನ ಮತ್ತೆ ಭಾರತದ ಮಧ್ಯದಲ್ಲಿ ಫೆನ್ಸಿಂಗ್ ಆಗಿದೆ. ಅಲ್ಲಿ ಗೋಲ್ಡನ್ ಲೈಟ್ ಅಂತ ಹೇಳ್ಬಿಟ್ಟು ನೀವು ಇವತ್ತು ಗೂಗಲ್ ಹೊಡೆದು ನೋಡಿ, ಗೋಲ್ಡನ್ ಲೈಟ್ ಅಂತ ಕರೀತಾರೆ. ಅಂದ್ರೆ ಸಂಪೂರ್ಣವಾಗಿ ಗೋಲ್ಡನ್ ಅಂದ್ರೆ ಸೋಲಾರ್ ಲೈಟ್ ಗಳಲ್ಲಿ ನಮ್ಮ ಬಾರ್ಡರ್ ಸಂಪೂರ್ಣವಾಗಿ ಕಾಣಿಸುತ್ತೆ. ಅಲ್ಲಿ ಏನೋ ಒಂದು ಸಣ್ಣ ಇರುವೆ ಹೋದ್ರೂ ಕಾಣಿಸುತ್ತೆ. ಆ ರೀತಿ ನರೇಂದ್ರ ಮೋದಿ ಅವರು ಬಂದ್ಮೇಲೆ ಮಾಡಿದ್ದಾರೆ. ಇಲ್ಲೂ ಅದೇ ರೀತಿ ಮಾಡ್ಬೇಕಂತೇಳಿ ಮಾನ್ಯ ಕೇಂದ್ರ ಸಚಿವರು ಮೊದಲಿಂದಲೂ ಸಹ ಪಶ್ಚಿಮ ಬಂಗಾಳಕ್ಕೆ ಯಾವುದೇ ಕೇಂದ್ರ ಸರ್ಕಾರಗಳಾಗಿರ್ಲಿ ಬಂದ್ರು, ರಾಜ್ಯ ಸರ್ಕಾರದಲ್ಲಿ ಯಾವುದೇ ಯೋಜನೆ ಮಾಡಬೇಕು ಅಂದ್ರೂ ಅಲ್ಲಿರ್ತಕ್ಕಂಥ ಜಾಗವನ್ನು ವಶಪಡಿಸ್ಕೊಳ್ಳಿಕ್ಕೆ ಅಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರದ ಪರ್ಮಿಷನ್ ಬೇಕೇ ಬೇಕು. ಒಂದ್ ನಿಮಿಷ ನಾನು ಹೇಳ್ತೀನಿ. ಕೇಳಿಸ್ಕೊಡ್ರಿ ಒಂದ್ ನಿಮಿಷ, ಅಸಹಾಯಕರು ಯಾರು ಅಂತ ಗೊತ್ತಿದೆ. ಮುರ್ಷಿದಾಬಾದಿಂದ ಉತ್ತರ ಪರಾಗಣ ಅಂತಕ್ಕಂಥ ಅಲ್ಲಿಂದ ಅಲ್ಲಿವರೆಗೂ ಸುಮಾರು 560 ಕಿಲೋಮೀಟರ್ ಬರುತ್ತೆ. ಇವತ್ತೇ ಹೋಗಿ ಅಮ್ಮಾದ್ನ ಹೋಗ್ತಾರೆ, ಚೆಕ್ ಮಾಡ್ಕೊಳ್ಳಿ. ನಾನು ಹೇಳಿದ ಸುಳ್ಳು ಆದ್ರೆ ನಾನು ಏನ್ ಬೇಕು ನನ್ನ ಮೇಲೆ ಆಕ್ಷನ್ ತೆಗೆದುಕೊಳ್ಳಿ. 560 ಕಿಲೋಮೀಟರ್ ಫೆನ್ಸಿಂಗ್ ಮಾಡಕ್ ಬಿಟ್ಟಿಲ್ಲ. ಸ್ವತಃ ಈ ದೇಶದ ಅಮಿತ್ ಶಾ ಅವರು, ಗೃಹ ಸಚಿವ ಅಮಿತ್ ಶಾ ಅವರು ಹೇಳಿದ್ದಾರೆ, ಮೊನ್ನೆ ಅಂದ್ರೆ ಲಾಸ್ಟ್ ಮಂತ್ ಸಂಸತ್ನಲ್ಲಿ ಬಂದು ಹೇಳಿದ್ದಾರೆ, ಅಲ್ಲಿ ಜಾಗವನ್ನ ಬಿಡ್ಕೊಂಡು ಕೊಡ್ತಾ ಇಲ್ಲ, ನಮಗೆ ಮಾಡಕ್ ಬಿಡ್ತಾ ಇಲ್ಲ ಅಂತ ಹೇಳಿ ಅಮಿತ್ ಶಾ ಅವರು ಹೇಳಿರ್ತಕ್ಕಂಥ ಮಾತು, ನಾನು ಹೇಳಿರ್ತಕ್ಕಂಥದ್ದಲ್ಲ. ಮುರ್ಷಿದಾಬಾದಿಂದ ಉತ್ತರ ಪರಗಣವರೆಗೂ 560 ಕಿಲೋಮೀಟರ್ ಜಾಗ ಬಿಡ್ತಾ ಇಲ್ಲ. ಅಲ್ಲಿ ಬೇಲಿ ಹಾಕಕ್ ಹೋದಾಗ ಸಮಸ್ಯೆ ಮಾಡ್ತಕ್ಕಂಥದ್ದು, ಮತ್ತೊಂದು ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ, ಜಾಗವನ್ನ ನಮಗೆ ಬಿಡ್ಕೊಂಡು ಕೊಡ್ತಾ ಇಲ್ಲ ಅಂತ ಹೇಳಿ ಸ್ವತಃ ಅಮಿತ್ ಶಾ ಅವರು ಹೇಳಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಯಾವುದೇ ಅಕ್ರಮ ವಲಸಿಗರದು ಪಾಕಿಸ್ತಾನದರಾಗಿರ್ಲಿ ಬಾಂಗ್ಲಾದೇಶದರಾಗಿರ್ಲಿ ಆಚೆ ಕಳಿಸ್ಬೇಕು ಅಂತ ಒಂದು ಪ್ರಕ್ರಿಯೆ ಇದೆ ಮೇಡಮ್. ಫಸ್ಟ್ ಪ್ರಕ್ರಿಯೆ 4 ಪ್ರಕ್ರಿಯೆ ನಡೀತೆ. ಒಂದು ಗುರುತಿಸುವಿಕೆ ಮತ್ತು ಬಂಧನ ಫಸ್ಟ್ ಆಗ್ತಕ್ಕಂಥದ್ದು. ಗುರುತಿಸುವಿಕೆ ಬಂಧನ ಮಾಡಬೇಕಾಗಿರುತ್ತೆ ಅದು ಆಯಾ ರಾಜ್ಯ ಸರ್ಕಾರಗಳು. ಎರಡನೇದು ಫಾರಿನರ್ಸ್ ಟ್ರಿಬ್ಯುನಲ್ ಅಂತ ಒಂದಿರುತ್ತೆ. ಫಾರಿನ್ ಟ್ರಿಬ್ಯುನಲ್ ನಲ್ಲಿ ಅಲ್ಲಿ ಹೋಗಿ ಒಂದು ಆ ಟ್ರಿಬ್ಯುನಲ್ ನಲ್ಲಿ ಇವ್ರು ನೋಡಿ ಈ ತರ ನಿಮ್ಮ ದೇಶದಿಂದ ಬಂದ್ಬಿಟ್ಟಿದ್ದಾರೆ, ಅವ್ರನ್ನ ಆಚೆ ಕಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಆಗುತ್ತೆ. ಅದಾದ್ಮೇಲೆ ಮೂರನೇದು ಬಂಧನ ಕೇಂದ್ರಗಳು ಕಳಿಸ್ಬೇಕಾಗುತ್ತೆ ಅವ್ರನ್ನ. 4ನೇದು ಗಡಿಪಾರು. ಬಂಧನ ಕೇಂದ್ರದಲ್ಲಿ ಕಳಿಸೋವರೆಗೂ ಸಹ ರಾಜ್ಯ ಸರ್ಕಾರದ ಕರ್ತವ್ಯ ಇರುತ್ತೆ, ಕೇಂದ್ರ ಸರ್ಕಾರದ ಕರ್ತವ್ಯ ಇರುತ್ತೆ. ನಾನು ಮೊದಲನೇದು ಹೇಳಿದ್ನಲ್ಲ, ಈ ಎರಡೂ ಕರ್ತವ್ಯಗಳು ರಾಜ್ಯ ಸರ್ಕಾರದ್ದು. ಗುರುತಿಸುವಿಕೆ ಮತ್ತೆ ಬಂಧನ ಇದು ರಾಜ್ಯ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥದ್ದು. ಮೊನ್ನೆ ತಾನೇ ಗುಜರಾತ್ ಇಂದ ಆಚೆ ಆಗ್ತಕ್ಕಂಥ ಕೆಲಸವನ್ನ ಮಾಡಿದ 2000 ಜನರನ್ನ ಅವತ್ತು ಆ ರಾಜ್ಯ ಸರ್ಕಾರ ತಗೊಂಡ ಆಕ್ಷನ್ ವಿರುದ್ಧವಾಗಿ ಪರವಾಗಿ ನಾವು ತೆಗೆದುಕೊಂಡು ಆಚೆ ಬಿಡ್ತಕ್ಕಂಥದ್ದು. ಇವತ್ತು ಅಕ್ರಮ ವಲಸಿಗರು ಈ ರಾಜ್ಯದಲ್ಲಿ ಇದ್ರೂ ಸಹ ಕಾಂಗ್ರೆಸ್ ಸರ್ಕಾರ ಗುರುತಿಸಬೇಕು ಅವ್ರನ್ನ. ಇವ್ರು ಅಕ್ರಮ ವಲಸಿಗರು ಅಂತ ಹೇಳಿ ಗುರುತಿಸಿ ಅವ್ರನ್ನ ಬಂಧನ ಮಾಡಿ ಫಾರಿನ್ ಟ್ರಿಬ್ಯುನಲ್ಗೆ ಒಪ್ಪಿಸಬೇಕು. ನೋಡಿ ಇವ್ರು ಬಂದಿದ್ದಾರೆ ಅಂತ ಹೇಳಿ ಆಮೇಲೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಸ್ಟಾರ್ಟ್ ಆಗುತ್ತೆ. ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಆಗಿದ್ದಾರೆ ಅಂತ ಹೇಳಿ ಬಂದು KR ಪುರಂನಲ್ಲಿ ಯಾವುದೋ
ಒಂದು ಏರಿಯಾದಲ್ಲಿ ಹೋಗಿ ಬಂದು ಅಲ್ಲಿರ್ತಕ್ಕಂಥ ಅಕ್ರಮ ವಲಸಿಗರನ್ನ ಹಿಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ, ಮಿಲಿಟರಿ ಅವರು ಬಂದು ಇಲ್ಲಿರ್ತಕ್ಕಂಥ ಪೊಲೀಸರು ಬಂಧನ ಮಾಡಬೇಕು. ರೈಟ್. ಈಗ ಬಳ್ಳಾರಿ ವಿಚಾರಕ್ಕೆ ಬರೋದಾದ್ರೆ ನೈಸ್ ಎಕ್ಸ್ಪ್ಲನೇಷನ್, ಐ ಗಾಟ್ ಇಟ್. ಈಗ ಬಳ್ಳಾರಿಯಲ್ಲಿ ಪಾದಯಾತ್ರೆಯನ್ನು ಮಾಡಬೇಕು ಅನ್ನುವಂಥ ನಿಮ್ಮ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಿರ್ಧಾರಕ್ಕೆ ವಿಜಯೇಂದ್ರ ಅವರು ಎಸ್ ಅಂತಾರ, ಓಕೆ ಅಂತಾರ, ನಿಮ್ಮ ರಾಜ್ಯ ನಾಯಕರು ಏನಂತಾರೆ, ಇತರ ನಾಯಕರು ಹೈಕಮಾಂಡ್ ಇಂದ ಅಪ್ರೂವಲ್ ಸಿಗಬಹುದಾ ಅಂತ? ಇಲ್ಲೇ ಸಾಮರಸ್ಯ ಇಲ್ಲ ಅನ್ನೋ ಇನ್ಫಾರ್ಮೇಷನ್ ಇದೆ. ಸಾಮರಸ್ಯದ ವಿಚಾರ ಅಲ್ಲ ಮೇಡಮ್, ನಾವು ಪಾದಯಾತ್ರೆ ಮಾಡಬೇಕು ಅಂತಲೇ ಫಸ್ಟ್ ಡಿಸೈಡ್ ಆಗಿರ್ತಕ್ಕಂಥದ್ದು. ಪಾದಯಾತ್ರೆ ಮಾಡ್ಲಿಕ್ಕೆ ಕೇಂದ್ರ ನಾಯಕರು ಬರಬೇಕು ಅಂತ ಇದೆ, ಕೇಂದ್ರ ನಾಯಕರುಗಳು ಇಲ್ಲಿಗೆ ಬರ್ತಾರೆ ಅಂತ ಇದೆ. ಈಗ ಕೇಂದ್ರ ನಾಯಕರುಗಳದ್ದು ನಮಗೆ ಡೇಟ್ ಸಿಕ್ಕಿಲ್ಲ. ಈಗ ಅದಕ್ಕಿಂತ ಮುಂಚೆ 17ನೇ ತಾರೀಕು ಅತಿ ದೊಡ್ಡ ಹೋರಾಟವನ್ನ ಪ್ರತಿಭಟನೆಯನ್ನ ಬಳ್ಳಾರಿಯಲ್ಲಿ ಮಾಡ್ತಾ ಇದೀವಿ. ಪ್ರತಿಭಟನೆ ಆದ್ಮೇಲೆ ನಾವು ಪಾದಯಾತ್ರೆ ಮಾಡೋದಂತೂ ಕಡಾಖಂಡಿತ ಸತ್ಯ. ಯಾಕೆ ಸಿದ್ದರಾಮಯ್ಯನವರು ಮಾಡುವುದು ಪಾದಯಾತ್ರೆ ಅಲ್ಲಿಡ್ತಿರ್ತಕ್ಕಂಥ ದೊಡ್ಡ ಒಂದು ಗುಂಡಾಗಿರಿ ವಿರುದ್ಧವಾಗಿ ಇವತ್ತು ಇಡೀ ಮೀಡಿಯಾ ಮುಂದೆ ನಿಂತ್ಕೊಂಡು ಸುಟ್ಟಾಕ್ಬಿಡ್ತೀನಿ, ಕೊಲೆ ಮಾಡ್ಬಿಡ್ತೀನಿ ಅಂತ ಒಬ್ಬ ಜನಪ್ರತಿನಿಧಿ, ಯಾವುದೇ ಪಕ್ಷದವರಾಗಿರ್ಲಿ ಮೇಡಮ್, ಅದ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಕ್ಕಂಥ ಹಕ್ಕು ನಮಗಿದೆ, ಅದನ್ನ ಮಾಡ್ತೀವಿ. ಒಂದು ಹೆಣ ಬಿದ್ದಿದೆ, ಇದುವರೆಗೂ ಒಬ್ಬನ ಅರೆಸ್ಟ್ ಮಾಡಿಲ್ಲ, ಒಬ್ಬನ ಜೈಲ್ಗೆ ಹಾಕಿಲ್ಲ, FIR ಮಾಡಿಲ್ಲ. ಬಿಜೆಪಿ ಮೇಲೆ FIR ಮಾಡಿದ್ದಾರೆ, ಅದ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡೇ ಮಾಡ್ತೀವಿ. ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಆಗಿದೆ. ಕಾಂಗ್ರೆಸ್ ಕೇವಲ ಬಿಜೆಪಿ ವಿರುದ್ಧವಾಗಿ ಒಂದು ಈ ರಾಜಕಾರಣವನ್ನ ಮಾಡೋದನ್ನ ಬಿಡಬೇಕು. ರೈಟ್. ಉಮೇಶ್ ಗೌಡ್ರೆ, ನೀವು ಹೇಳ್ಬೇಕು. ಈಗ ಬಹಳ ಮುಖ್ಯವಾಗಿ ಈಗ ಪಾದಯಾತ್ರೆ ಮಾಡೋದಕ್ಕೆ ಹೊರಟಿದ್ದಾರೆ. ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಎಲ್ಲಿ ಮೈಲೇಜ್ ತಗೊಬಿಡ್ತಾರೆ ಅನ್ನುವಂತಹ ಆತಂಕ ಇದೆ ಬಿಜೆಪಿಯಲ್ಲಿ ಕೆಲ ನಾಯಕರಿಗೆ ಅನ್ನುವಂತಹ ವಿಚಾರ ಇದೆ. ಅದಿಲ್ಲ ಅಂದರೆ ವೆಲ್ ಆ್ಯಂಡ್ ಫೈನ್, ಪಾದಯಾತ್ರೆ ಮಾಡಲಿ, ಏನು ಬಳ್ಳಾರಿಗೆ ನ್ಯಾಯ ಕೊಡಿಸ್ತಾರೆ ಅದನ್ನ ಕೊಡಿಸ್ಲಿ. ಬಟ್ ಅವರಲ್ಲೇ ಅಂತ ಸಮಸ್ಯೆ ಇದ್ದು ನೀವು ಅವ್ರ ಜೊತೆ ಸೇರಿಕೊಂಡು ಪಾದಯಾತ್ರೆ ಮಾಡಕ್ಕೆ ಹೋಗಿ ಮೂಡಾ ಟೈಮಲ್ಲಿ ಆಗಿದ್ದ ಗಲಾಟೆ ಮತ್ತೆ ಮರುಕಳಿಸಿದ್ರೆ ನಿಮ್ಮ ಗೌರವಕ್ಕೆ ಧಕ್ಕೆ ತಗೊಂಡಂಗಲ್ವಾ? ಇಲ್ಲೇ ಏನಂತ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೀವಿ, ಅವರು ಪ್ರತಿಭಟನೆಯನ್ನಾರ ಮಾಡಲಿ ಅಥವಾ ಅವ್ರ ಪಾದಯಾತ್ರೆಯನ್ನ ಮಾಡಲಿ, ಅದಕ್ಕೆ ನೈತಿಕ ಬೆಂಬಲವನ್ನು ಕೊಡ್ತೀವಿ. ನಮ್ಮ ಪಕ್ಷದಿಂದ ಏನು ಮಾಡಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡ್ತೀವಿ. ಮಿತ್ರ ಪಕ್ಷವಾಗಿ ನಾವೇನು ಕೊಡಬೇಕು ಅವರಿಗೆ ಬೆಂಬಲ ಕೊಡ್ತೀವಿ. ಯಾಕೆಂದ್ರೆ ಈಗ ನೋಡಿ, ವಿಜಯೇಂದ್ರ ಅವರು ರೀಸೆಂಟ್ ಆಗಿ 140+ ಇಂಡಿವಿಜುವಲ್ ಆಗಿ ಬರಬೇಕು ಅಂತ ಸ್ಟೇಟ್ಮೆಂಟ್ ಕೊಡ್ತಿದ್ದಂಗೆನೆ, ನೆಕ್ಸ್ಟ್ ಎಲೆಕ್ಷನ್ಲಿ ಬರಬೇಕು ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಕೊಡ್ತಿದ್ದಂಗೆನೆ ದೇವೇಗೌಡರು ಸ್ಥಳೀಯ ಸಂಸ್ಥೆಗಳಲ್ಲಿ ನಮ್ಮ ಚುನಾವಣೆ ಪ್ರತ್ಯೇಕ ಅಂತ ಅನೌನ್ಸ್ ಕ್ಲಾರಿಫೈ ಮಾಡಿದ್ರಲ್ಲ. ಈಗ ಕ್ಲಾರಿಫೈ ಆಯ್ತು. ಈಗ ಮತ್ತೆ ಜೊತೆಲಿ ಹೋಗ್ತೀವಿ. ಮೇಡಮ್ ಏನಾಗಿದೆ ಅಂತಂದ್ರೆ ಅಲ್ಲಿ ಏನೋ ಗೊತ್ತಿಲ್ಲದ ಅವ್ರು ಹೇಳಿಕೆ ಕೊಟ್ಟಿದ್ದಾರೋ ಅಥವಾ ಯಾವ ಹಿನ್ನೆಲೆಯಲ್ಲಿ ಕೊಟ್ಟಿದಾರೋ ಗೊತ್ತಿಲ್ಲ. ಅದು ಸರಿ ಆಯ್ತದು. ಈಗೇನು ಹೈಕಮಾಂಡ್, ಹೌದು, ಹೈಕಮಾಂಡ್ ತೀರ್ಮಾನ ಏನಿದೆ ಅದಾಗಿ ನಮ್ಮ ನಾಯಕರು ಅದಕ್ಕೆ ಬದ್ಧವಾಗಿದ್ದೀವಿ. ಮೊನ್ನೆ ನಾವೆಲ್ಲ ಗೋಲ್ಡ್ ಪಿಂಚಲ್ಲೆಲ್ಲ ನಮ್ಮ ನಾಯಕರು ಮತ್ತೆ ಬಿಜೆಪಿ ಒಟ್ಟಿಗೆ ಮಾಡಿದ್ದೀವಿ. ಇಲ್ಲಿ ಬಹುಮುಖ್ಯವಾಗಿ ಏನು ಅಂತಂದ್ರೆ ಅಲ್ಲಿ ಪಾದಯಾತ್ರೆ ಮಾಡ್ತಾರೋ ಇವು ಸಾಂತ್ವನ ಹೇಳ್ತಾರೆ, ಅದು ಮುಖ್ಯ ಅಲ್ಲ. ಸತ್ತಿರೋದು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಒಬ್ಬ ಸಿಟಿಸನ್ ಆಫ್ ದಿ ಕರ್ನಾಟಕ, ಸಾಮಾನ್ಯ ನಾಗರಿಕ. ಇಲ್ಲಿ ಯಾವುದೇ ಒಂದು ಕ್ರೈಮ್ ಆಗ್ಬೇಕಾದ್ರೆ ಒಂದು ಮಿನಿಸ್ಟ್ರಿ ಅಂತ ಇರುತ್ತೆ, ಆಕ್ಟ್ ಆಫ್ ಮೈಂಡ್. ಇಲ್ಲಿ ಪ್ಲಾನ್, ಪ್ರಿಪರೇಷನ್, ಎಕ್ಸಿಕ್ಯೂಷನ್ ಇರುತ್ತೆ ಮೇಡಮ್. ಒಂದು ಕ್ರೈಮ್ ಆಗ್ಬೇಕಾದ್ರೆ ಇಲ್ಲಿ ರಾಜಕೀಯ ಪ್ಲಾನ್ ಇತ್ತು. ಇಲ್ಲಿ ಏನಂತ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಹೋಗಿ ಬ್ಯಾನರ್ ಕಟ್ಟಂಥದ್ದು, ಆಮೇಲೆ ಇಲ್ಲಿ ಒಂದು ಮೂರ್ತಿಯನ್ನು ಅನಾವರಣ ಮಾಡೋಂಥ ವಾಲ್ಮೀಕಿ ಒಂದು ಮೂರ್ತಿನ, ಎರಡನೇ ಮೂರ್ತಿನ ಮಾಡಬೇಕು ಅಂತ ಇತ್ತು ಇವರಿಗೆ. ಇವಾಗ ಮಾಡೋಂಥ ಅವಶ್ಯಕತೆ ಏನಿತ್ತು? 187 ಕೋಟಿ ವಾಲ್ಮೀಕಿ ಹಗರಣದ ಹಣವನ್ನು ದುಡ್ಡು ತಿಂದಂಥವ್ರು ಸದನದಲ್ಲಿ ಸಿದ್ದರಾಮಯ್ಯರ 187 ಕೋಟಿ ಎಲ್ಲ ಬರೀ 90 ಕೋಟಿಯಿಂದ ಒಪ್ಕೊಂಡವ್ರಿಗೆ ಯಾವ ನೈತಿಕತೆಯಿಂದ ಕಾಂಗ್ರೆಸ್ನವರು? ಇದು ಒಂದು ರಾಜಕಾರಣ ಮಾಡಲಿಕ್ಕೆ ಇವರಿಗೆ ಒಂದು ಧರ್ಮ ಬೇಕು, ಒಂದು ಯಾವುದೋ ಒಂದು ಕೋಮಿನ ಗಲಾಟೆ ಬೇಕು ಇವರಿಗೆ. ಜೊತೆಗೆ ಹೌದು, ಈಗ ಅದೇ ಆಯ್ತಲ್ಲ. ಈಗ ಮೂರ್ತಿ ಗಲಾಟೆ ಮಾಡಿದ್ರು. ಈಗ ವಾಲ್ಮೀಕಿ ಶ್ರೇಷ್ಠ, ಅವ್ರು ರಾಮಾಯಣ ಮೇಡಮ್ ಅಲ್ಲ, ಭಗವದ್ಗೀತೆ ಅಲ್ಲ, ಕಾಂಗ್ರೆಸ್ನವರಿಗೆ ಭಗವದ್ಗೀತೆ ಒಪ್ಕೊಳ್ಳೋಕೆ ರೆಡಿ ಇಲ್ಲ, ರಾಮಾಯಣ ಒಪ್ಕೊಳ್ಳೋಕೆ ರೆಡಿ ಇಲ್ಲ, ಈ ದೇಶದನ್ನೆಲ್ಲ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ವಾಲ್ಮೀಕಿ ಬೇಕು ಇವರಿಗೆ, ಯಾಕೆಂದ್ರೆ ಜಾತಿ ಬೇಕು ಇವರಿಗೆ. ಆಯ್ತು, ಅದೊಂದು ಆಯ್ತಲ್ಲ. ಆಯ್ತು, ಇದಾದ್ಮೇಲೆ ಒಬ್ಬ ಶಾಸಕನಾಗಿರಲಿ, ಈಗ ಒಬ್ಬ ಶಾಸಕನ ಬೆಂಬಲ ಇಲ್ಲದಲ್ಲಿ ಇಷ್ಟೆಲ್ಲ ನಡೀತಾ ಗಲಾಟೆಗಳು. ಫೈರಿಂಗ್ ಎಲ್ಲಿಂದ ಆಯ್ತು ಮೇಡಮ್? ಒಬ್ಬ ಅಂಗರಕ್ಷಕನಿಂದ ಆಗಿದೆ. ಎಂತ ನಾಟಕ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ನೀನು ಸತ್ತಂಗಾಡು, ನಾನು ಹತ್ತಂಗಾಡ್ತೀನಿ ಅಂತ ಹೇಳಿ ಒಬ್ಬ ಶಾಸಕನ ಮೇಲೆ ಒಂದು ಕ್ರಮ ಜರುಗಿಸ್ಕೊಳಕ್ಕಾಗಿಲ್ಲ ಇವರು. ಅವನ ಮೇಲೆ ಕೊಲೆ ಕೇಸಲ್ಲಿ ರಿಜಿಸ್ಟರ್ ಮಾಡೋಕ್ಕಾಗಿಲ್ಲ. ಈತನ ಅವನ ಇಂಟೆನ್ಷನ್ನು, ಮೋಟಿವೇಶನ್ನು, ಅವನ ಕ್ರಿಮಿನಲ್ ಇಂಟಿಮಿಡೇಷನ್ನು, ಆತನ ಉದ್ದೇಶ ಅನ್ಲಾಫುಲ್ ಅಸೆಂಬ್ಲಿ, ಟ್ರೆಸ್ಪಾಸು, ಯಾವ ಇಲ್ದಲೇ ಇನ್ಸಿಡೆಂಟ್ ಆಗಿದೆಯಾ? ಹಾಗಾಗಿ ಇದೊಂದು ನರಸತ್ತ ಸರ್ಕಾರ, ದೌರ್ಬಲ್ಯವಾದ ಸರ್ಕಾರ, ಇದಕ್ಕೆ ಒಂದು ಕೊಲೆಗಡಕ ಸರ್ಕಾರ. ಕಾರ್ಯಕರ್ತ ಯಾರು ಸತ್ತಾಗ್ಲಿ ಅವ್ರಿಗೆ ಅಧಿಕಾರ ಬೇಕು, ಕಾಂಗ್ರೆಸ್ನವರಿಗೆ ರಾಜಕಾರಣ ಮಾಡ್ಬೇಕಷ್ಟೇ ಇಲ್ಲಿ. ಆದ್ರಿಂದ ನಾನು ಹೇಳ್ತಾ ಇರೋದೇನು ಅಂತಂದ್ರೆ, ನಮ್ಮ ನಾಯಕರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ್ರು ಹೇಳಿದ್ರು, ಇವತ್ತು ಹೋಗ್ಬಿಟ್ಟು ಜನಾರ್ದನ ರೆಡ್ಡಿ ನಮ್ಮ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, 150 ಕೋಟಿ ಇದು ಮಾಡಿದ್ದಾರೆ ಅಂತೇಳಿ. ರಾಜಕೀಯದಲ್ಲಿ ಯಾರೋ ಮಿತ್ರಗಳಿಲ್ಲ, ಶತ್ರುಗಳು ಇಲ್ಲ. ಕಾಲಘಟ್ಟದಲ್ಲಿ ಎಲ್ಲ ಬದಲಾಗಿದೆ. ಇವತ್ತು ರಾಷ್ಟ್ರೀಯ ಪಕ್ಷಗಳೇ ಇವತ್ತು ಪ್ರಾದೇಶಿಕ ಪಕ್ಷಗಳ ಜೊತೆ ಸೇರ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ. ಇವತ್ತು ರಾಜಕಾರಣ ಅಲ್ಲಿ ಒಬ್ಬ MLA ಅವರು ಜನಾರ್ದನ ರೆಡ್ಡಿ ಇವಾಗ ಎಲ್ಲ ಮರ್ತು ಬಿಡಿ, ಒಬ್ಬ ಶಾಸಕ, ಆ ಶಾಸಕನ ಮನೆ ಮುಂದೆ ಹೋಗ್ಬಿಟ್ಟು ಸಪೋಸ್ ಏನಾದ್ರು ಇದೇ ಹೆಚ್ಚು ಕಡಿಮೆ ಆಗಿದ್ರೆ ಹೂ ಇಲ್ಲ ರೆಸ್ಪಾನ್ಸಿಬಲ್? ಕಾಂಗ್ರೆಸ್ ಅವ್ರು ಬಿಡ್ತಿದ್ರ? ಹಾಗಾಗಿ ಇದು ನಿಷ್ಪಕ್ಷಪಾತ ತನಿಖೆ ಆಗಬೇಕು. ಅಲ್ಲ, ಎಲ್ಲಿ ಸತ್ಯವನ್ನು ಸಮಾಧಿ ಮಾಡಿದ್ದಾರೆ ಇವರು, ಈ ಡಬಲ್ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಅದನ್ನ ನಮ್ಮ ಸ್ನೇಹಿತರು ಹೇಳ್ದಂಗೆ ಶವವನ್ನ ಸುಟ್ಟು ಹಾಕಿದ್ದಾರೆ, ಸಾಕ್ಷ್ಯ ನಾಶ ಮಾಡಿದ್ದಾರೆ. ಇದಕ್ಕೆ ಸುಮೋಟೋ ಇದ್ದ ಪ್ರಕರಣವನ್ನ ಮನೆ ನ್ಯಾಯಾಲಯಗಳು ತಗೋಬೇಕು. ಇದನ್ನ ಒಬ್ಬ ಇವರು ರಾಜಕೀಯದಲ್ಲಿ ನ್ಯಾಯ ಕೊಡೋದಿಲ್ಲ ಮೇಡಮ್. ಇವರು ಇನ್ವೆಸ್ಟಿಗೇಷನ್ ಏಜೆನ್ಸಿನೂ ಸಹ ವಿಫಲ ಮಾಡ್ತಾರೆ, ಸಾಕ್ಷಿ ನಾಶ ಮಾಡ್ತಾರೆ, ಅಧಿಕಾರ ದುರುಪಯೋಗ ಆಗುತ್ತೆ. ಆದ್ರಿಂದ ನಮ್ಮ ಪಕ್ಷ ಇದನ್ನ ಖಂಡಿತ ಅಧಿಕಾರಿಗಳೇ ಹೊಣೆ. ಹೌದು, ಇನ್ನೇನ್ ಮಾಡ್ತಾರೆ ಅವ್ರಿಗೆ ತಲೆ ಕಟ್ಟೋದು, ಸಸ್ಪೆನ್ಷನ್ ಮಾಡುವಂತದ್ದು ಅಥವಾ ನಿಮ್ಮ ತನಿಖೆ. ಅದರಿಂದ ಇದಕ್ಕೆ ಕೇಂದ್ರ ಸರ್ಕಾರದಿಂದ ಒಂದು ಉನ್ನತ ತನಿಖೆ ಆಗಬೇಕು ಅನ್ನೋದು
ಆಗ್ರಹಿಸ್ತೀವಿ ಮೇಡಮ್. ಲಾಸ್ಟ್ ಪಾಯಿಂಟ್ 30 ಮೇಡಮ್ ಸೆಕೆಂಡ್ಸ್. ವೆರಿ ಸಿಂಪಲ್. ಇವಾಗ ಅವರು ಸೇನೆ ಬಗ್ಗೆ ಎಲ್ಲ ಮಾತಾಡಿದ್ರಲ್ಲ, ಆಪರೇಷನ್ ಬ್ಲೂ ಸ್ಟಾರ್ ಅಂತ ಈ ದೇಶದಲ್ಲಿ ನಡೆದಿದೆ. ಆ ಹೈದರಾಬಾದ್ ನಿಜಾಮ ಈ ದೇಶಕ್ಕೆ ರಾಜ್ಯ ಬಿಟ್ಕೊಡಲ್ಲ ಅಂದಾಗ ಅವತ್ತಿನ ಸರ್ದಾರ್ ಪಾಟೀಲ್ರು ಸೇನೆ ಜೊತೆಗೆ ನುಗ್ಗಿ ಅದನ್ನ ವಶಪಡಿಸ್ಕೊಳ್ಳೋ ಕೆಲಸ ಆಗಿದೆ. ಅಮಿತ್ ಶಾ ಕೈಲಿ ಅದನ್ನ ಮಾಡಕ್ಕಾಗ್ದೇ ಏನೋ ಹೇಳ್ತಿದ್ರು ಅಂದ್ರೆ ಕೈಲಾಗ್ದಿಲ್ದವ್ರು ಅನ್ನುವಂಥ ವಿಚಾರ. ಇನ್ನೇನೋ ಗೋಲ್ಡನ್ ಗೇಟು ಏನೋ ಅಂದ್ರು, ಇರುವೇನೂ ಬರಲ್ಲ ಅಂತ. ಆ ಪುಲ್ವಾಮಾ ಅಟ್ಯಾಕ್ ಮಾಡ್ಬೇಕಾದ್ರೆ 350 kg RDX ಎಲ್ಲಿಂದ ಬಂತು? ಆ ಪೇಲ್ಗಾಮಲ್ಲ 4 ಜನ ಬಂದವರು ಎಲ್ಲಿ ಬಂದ್ರು, ಎಲ್ಲಿಗೆ ಹೋದ್ರು? ಅನಾವಶ್ಯಕ ಈ ದೇಶದ ಸೈನ್ಯದ ವಿಚಾರದಲ್ಲಿ ಸೈನಿಕರು ನೋಡ್ಕೊಳ್ತಾರೆ, ಆದ್ರೆ ನೀವು ಆಡಳಿತ ನಡೆಸಲಿಕ್ಕೆ ಆಗುದಿಲ್ಲ. ಮತ್ತಿನ್ನೊಂದು ಲಾಸ್ಟಿಗೆ ಇವರು ಪೋಸ್ಟ್ ಮಾರ್ಟಮ್ 2 ಸರಿ ಹೇಳಿದ್ರು. ವೈದ್ಯಾಧಿಕಾರಿ ಬಳ್ಳಾರಿ ಹೇಳಿದ್ದಾರೆ ಒಂದೇ ಬಾರಿ ಪೋಸ್ಟ್ ಮಾರ್ಟಮ್ ಆಗಿದೆ ಅಂತ. ಶಶಿಧರ್ ಅವರು, ದರ್ಶನ್ ಅವರು, ಉಮೇಶ್ ಗೌಡ್ರು ಹಾಗೆಯೇ ದಿಲೀಪ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ಬಳ್ಳಾರಿ ಬ್ಯಾನರ್ ಗಲಾಟೆ ಈಗ ಪಾದಯಾತ್ರೆ ಮಟ್ಟಕ್ಕೆ ಬಂದು ನಿಂತುಕೊಂಡಿದೆ. ಅದಕ್ಕೆ ಬಿಜೆಪಿ ಹೈಕಮಾಂಡ್ ಎಸ್ ಅಂತ ಹಸಿರು ನಿಶಾನೆ ತೋರಿಸಿದ ನಂತರದ ಸಂದರ್ಭದಲ್ಲಿ ಆ ಪಾದಯಾತ್ರೆ ನಡೆಯುತ್ತೆ. ಅದಕ್ಕೂ ಪೂರ್ವದಲ್ಲಿ 17ನೇ ತಾರೀಕು ದೊಡ್ಡ ಮಟ್ಟದ ಹೋರಾಟಕ್ಕೆ ಬಿಜೆಪಿ ಮುಂದಾಗಿದೆ. ನೋಡೋಣ ಹಾಗಾದ್ರೆ ಈ ಹೋರಾಟ ಯಾವ ಮಟ್ಟಕ್ಕೆ ನಡೆಯುತ್ತೆ ಅಂತ ಹೇಳಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವಿ ಸುದ್ದಿಯ ಜೀವಾಳ.